ನಾವೆಲ್ಲ ಒಂದು 10 ದಿನಗಳ ಕಾಲ ಹತ್ತೀವಿ ನೆಚ್ಚಣಿಕೆಯನ್ನು. ಯಾವ ನೆಚ್ಚಣಿಕೆ? ಜ್ಞಾನದ ನೆಚ್ಚಣಿಕೆ. ಜ್ಞಾನದ ಮನೆಯ ನೆಚ್ಚಣಿಕೆಯನ್ನು ನಾವೆಲ್ಲ ಏರಿದೀವಿ. ಏರ್ತಾ ಹೆಂಗ ಒಬ್ಬ ತಾಯಿ ಆಕಳನ್ನ ಕರು ಬಿಟ್ಟು ಕರ್ಕೊಂಡು ಬರ್ತಾಳ. ಹೇಳ್ತಾರಲ್ಲ, ಒಂದನ್ನ ಬಿಟ್ಟೀನಿ, ಒಂದನ್ನ ಕಟ್ಟೇನಿ, ಒಂದನ್ನ ಬಿಟ್ಟೇನಿ, ಒಂದನ್ನ ಕರ್ಕೊಂಡ ಬರ್ತೇನೆ. ಏನನ್ನ ಬಿಟ್ಟೇನಿ, ಯಾವುದನ್ನ ಕಟ್ಟೇನಿ, ಏನನ್ನ ಬಿಟ್ಟೇನಿ, ಯಾವುದನ್ನ ಕರ್ಕೊಂಡ ಬರ್ತೇನೆ. ಹೌದಲ್ಲ? ಎಷ್ಟು ಸುಂದರವಾದಂಥದ್ದು. ಆಕಳವ ಕಟ್ಟೇನಿ, ಕರುವನ್ನ ಬಿಟ್ಟೇನಿ, ಹಾಲನ್ನ ಕರ್ಕೊಂಡ ಬರ್ತೇನೆ. ಹಂಗ ಇಷ್ಟು ದಿವಸ ನಾವು ನೀವೆಲ್ಲ ಕೂಡಿ ಆಕಳ ಕರೆದೇವಿ ಅಂದ್ರೆ ಆಕಳ ಐತೇನ್ರಿ ಅಂದ್ರಿ. ಮತ್ತೆ ಆಕಳ ಶಬ್ದ ಆ ಕಳ. ಯಾವ ಕಳ? ಆಕಳ. ಯಾವ ಕಳ? ಪರಮಾತ್ಮನ ಕಳೆ. 4 ಕಾಲಿನ ಕೋಡಿನ ಬಾಲದ ಆಕಳವಲ್ಲ, ಜ್ಞಾನದ ಆಕಳ. ಹೇಳಿದ್ರಲ್ಲ ಮನೆಗೆ, ಅವಾಗಲೇ ಹಾಡಿದ್ರಲ್ಲ, ಎಂತ ಆಕಳ ಕೊಟ್ಟನ ಗುರು ಕಾಮದೇನ, ಹಗಲು ಇರುಳು ಹಾಲ್ಗರಿಯೋದೊಂದೇ ಸವನ. ಹಗಲು ಇರುಳು ಹಾಡ್ತೀರೇನ್ರಿ? ಹಗಲು ಮತ್ತೆ ಹಾಡಿ ಮತ್ತೆ ಹಗಲು ಇರುಳು ಹಾಲ್ ಕರಿವೋ ಒಂದೇ ಸವನ. ಎಂತ ಕಳ ಕೊಟ್ಟ ಗುರು, ಎಂತ ಕಳ ಕೊಟ್ಟ ಗುರು ಕಾಮದೇನು, ಹಗಲು ಇರುಳು ಹಾಲಗರೆಯುವುದೊಂದೇ ಸವನ. ಹಗಲು ಇರುಳು ಹಾಲಗರೆಯುವುದೊಂದೇ ಸವನ. ಎಂತ ಕಳ ಕೊಟ್ಟ ಗುರು, ಎಂತ ಕಳ ಕೊಟ್ಟ ಗುರು, ಎಂತ ಕಳ ಕೊಟ್ಟ ಗುರು. ಬಾಳ ದಿನದ ಆಕಳಪ್ಪ ಹಳಿ ಮುದುಕಿ, ಬಾಳ ದಿನದ ಆಕಳಪ್ಪ ಹಳಿ ಮುದುಕಿ, ಮಾಡುತ್ತ ಬಂದೆನಪ್ಪ ಅದಕ್ಕ ಜ್ವಾಕಿ, ಮಾಡುತ್ತ ಬಂದೆನಪ್ಪ ಅದಕ್ಕ ಜ್ವಾಕಿ. ಹಿಡ್ದೇನಂದ್ರ ಸಿಗುವಲ್ದಪ್ಪ, ಹಿಡ್ದೇನಂದ್ರ ಸಿಗುವಲ್ದಪ್ಪ ಬಾಳ ಬೆರುಕಿ, ಅದಕ್ಕ ನನಗಾಗಬೇಕು ಅಪಲಾಕಿ. ಎಂತ ಕಳ ಕೊಟ್ಟ ಗುರು, ಎಂತ ಕಳ ಕೊಟ್ಟ ಗುರು ಕಾಮದೇನು. ಆಕಳಿರುವ ಸ್ಥಳ ಶಿವ ಪುರದಲ್ಲಿ, ಆಕಳಿರುವ ಸ್ಥಳ ಶಿವ ಪುರದಲ್ಲಿ, ಆಕಳಿಗೆ ಇದ್ದಾವಪ್ಪ 1000 ಮಲೆ, ಆಕಳಿಗೆ ಅದಾವಪ್ಪ 1000 ಮಲೆ. ಮಹಂತನ ಹೆಸರಿನ ಮ್ಯಾಲ, ಮಹಂತನ ಹೆಸರಿನ ಮ್ಯಾಲ ಬಿಟ್ಟಿನ ಕಪಲಿ, ಮಹಂತನ ಹೆಸರಿನ ಮ್ಯಾಲ ಬಿಟ್ಟಿನ ಕಪಲಿ. ಎಂತ ಕಳ ಕೊಟ್ಟ ಗುರು ಕಾಮದೇನು, ಹಗಲು ಇರುಳು ಹಾಲಗರೆವಾ, ಹಗಲು ಇರುಳು ಹಾಲಗರೆವಾ, ಹಗಲು ಇರುಳು ಹಾಲಗರೆಯುವ ಒಂದೇ ಸವನ. ಹಗಲು ಇರುಳು ಹಾಲಗರೆಯುವುದೊಂದೇ ಸವನ.
ನೋಡಿ ಇಂಥ ಆಕಳ ಎಂಥ ಆಕಳ ಕೊಟ್ಟನ ಗುರು ಅಂತ ಕೇಳಿದ್ರೆ ಹಗಲು ಇರಳು ಹಾಲು ಹಿಡ್ತಾ ಇರ್ತದೆ. ಯಾವಾಗ ಕೆಚ್ಚಿಯೊಳಗೆ ಕೈ ಇಟ್ಟರು ಕೂಡ ಒಂದು ಗುಂಡಿಗೆ ಹಾಲು ಕೊಡ್ತದಂತ, ಒಂದು ತಂಬಿಗೆ ಹಾಲು ಕೊಡ್ತದಂತ. ಆಕಳ ಬಾಯಾಗ ಒಂದು ಹಲ್ಲಿಲ್ಲ, ಒಂದು ಬಂಡಿ ಮೇವ್ ಅದಕ್ಕೆ ಸಾಲಂಗಿಲ್ಲ. ಅರ್ಥ ಏನು? ಮಡಿವಾಳಪ್ಪ ಯಾಕೆ ಹೇಳಿದ ಹಿಂಗೆ? ಅದು ಯಾವ ಆಕಳ ಅಂತ ಕೇಳಿದ್ರೆ 4 ಕಾಲಿನ ಬಾಲದ ಕೋಡುಳ್ಳ ಆಕಳವಲ್ಲ. ಅದು ಯಾವ ಆಕಳ ಅಂತ ಕೇಳಿದರೆ ಅದು ಯಾವ ಆಕಳ? ಜ್ಞಾನದ ಆಕಳ. ಅದಕ್ಕೆ ಪ್ರಭು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನವಳಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ ನೋಡ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯ ರತ್ನವನ್ನು ಅಲಂಕರಿಸಿದೆಯಾದರೆ ನಿನ್ನಿಂದ ಬಿಟ್ಟು ಬೇರೆ ಶ್ರೀವಂತರಿಲ್ಲ ಕಾಣ ಗುಹೇಶ್ವರ ಅಂತ ಹೇಳ್ತಾ ಇದ್ದಾರೆ. ಅಂಥ ಜ್ಞಾನಮಣಿಯನ್ನು ಯಾರು ಧರಿಸಿದ್ರು ಅಂತ ಕೇಳಿದರೆ, ಯಾರು ಧರಿಸಿದ್ರು? ಪಣಾಮಣಿಯಲ್ಲಿ ನಾಗರ ಹಾವಿನ ಹೆಡೆಯಲ್ಲಿ ಒಂದು ರತ್ನ ಇರ್ತದಂತ ಹೇಳ್ತಾರೆ. ನೋಡಿ, ನಾಗಮಣಿ ಅಂತ ಹೇಳಿದ ಕರ್ಕೊಂಡು ಬರ್ತಾರೆ. ಅಂಥ ರತ್ನ ಯಾರಿಗಿದೆ ಅಂತ ಕೇಳಿದರೆ ಮನುಷ್ಯರಿಗಿದೆ. ಅದು ಯಾವ ಜ್ಞಾನ ರತ್ನ ಅಂತ ಕೇಳಿದ್ರೆ ಒಳಗಿರ್ತಕ್ಕಂಥ ಮೆದುಳು ಅನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಅಂಥ ಜ್ಞಾನದ ರತ್ನವನ್ನು ಧರಿಸಿದವರು ಯಾರು ಅಂತ ಕೇಳಿದರೆ 12ನೇ ಶತಮಾನದ ಅಕ್ಕ ಮಹಾದೇವಿ. ನಿನ್ನೆ ಅವಳ ಚರಿತ್ರೆಯಲ್ಲಿ ನಾವೇನು ನೋಡೇವಿ? ಗುರು ಅವಳಿಗೇನು ಕೊಟ್ಟಾನ? ಇಷ್ಟಲಿಂಗವನ್ನು ಕೊಟ್ಟಾನ. ಲಿಂಗ ಅಂದ್ರೆ ಏನು ಅಂತ ಹೇಳಿದ್ದೇನೆ. ಈ ಸಚರಾಚರವೆಲ್ಲ ಯಾವುದರಿಂದ ಬಂದಿದೆಯೋ, ಯಾವುದರಿಂದ ಲೀಲೆ ಆಡ್ತಾ ಇದೆಯೋ, ಕೊನೆಗೆ ಯಾವುದರಲ್ಲಿ ಒಡಬೆರೆದು ಒಂದಾಗ್ತಾ ಇದೆ ಎಲ್ಲೋ ಅದನ್ನೇನಂತ ಕರೀತಾರೆ? ಲಿಂಗ. ಎಟಮಲಾಜಿಕಲ್ ಮೀನಿಂಗ್ ಆಫ್ ಲಿಂಗ ಅಂತ ಹೇಳಿ ನಿನ್ನೆ ಹೇಳಿವಿ. ಲಿಂಗಕ್ಕೆ ಗುಡಿ ಐತೇನು? ಇಲ್ಲ, ನಾವು ಕಟ್ಟೀವಿ. ಗುಡಿಯೊಳಗೆ ಲಿಂಗ ನಾವಿಟ್ಟೀವಿ. ಲಿಂಗಿಲ್ಲದೆಡೆ ಇಲ್ಲ, ಲಿಂಗಕ್ಕೆ ಗುಡಿ ಇಲ್ಲ, ಗಗನಕ್ಕೆ ತೊಲೆ ಕಂಬವಿಲ್ಲ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಹೇಳ್ತಾ ಇದ್ದಾನೆ. ಆ ಲಿಂಗವನ್ನು ಯಾರಿಂದ ಕಟ್ಕೊಂಡಾಳ ಮಹಾದೇವಿ? ಯಾರಿಂದ ಕಟ್ಕೊಂಡಾಳ? ಗುರುಲಿಂಗ ದೇವರಿಂದ. ಹೌದಲ್ಲ? ಗುರುಲಿಂಗ ದೇವರು ಎನ್ನ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇಟ್ಟಾಗಲೇ ಎನ್ನ ಭವಂ ನಾಸ್ತಿ ಆಯಿತು ಹೇಳಿದ್ನಲ್ಲ. ಗುರುವೆಂಬ ಗಂಡನು, ಶ್ರೀ ಗುರುವೆಂಬ ಗಂಡನು, ಶಿಷ್ಯನೆಂಬ ಹೆಂಡತಿ, ಹಸ್ತ ಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು ಷಡಕ್ಷರ ಮಂತ್ರವೆಂಬ ವೀರ್ಯವು ಚಲನೆಯಾಗಿ, ಆ ಶಿಷ್ಯನೆಂಬ ಹೆಂಡತಿಯ ಕರ್ಣವೆಂಬ ಗರ್ಭ ಪ್ರವೇಶವಾಗಲು ಮನಬಸುರಾಗಿ, ಕರ್ಣಂಗಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡೆದು ಅಂಗೈ ಎಂಬ ತೊಟ್ಟಿಲಲ್ಲಿಟ್ಟು ಮಂಗಲ ಸೂತ್ರವೆಂಬ ಜೋಗುಳವ ಪಾಡಿ ಅಖಂಡೇಶ್ವರನೆಂದು ಹೆಸರಿಟ್ಟರು ನೋಡ. ಇದು ಕಾರಣ ನೀವೆಮಗೆ ಮಗನಾದಿರಿ, ನಾ ನಿಮಗೆ ತಾಯಾದೆನಯ್ಯ ಅಖಂಡೇಶ್ವರ ಅಂತ ಹೇಳಿ ಲಿಂಗದ ಸ್ವರೂಪವನ್ನು ಯಾರು ಹೇಳ್ಯಾರ? ದೇವರಿಗೆ ಷಣ್ಮುಖ ಶಿವಯೋಗಿಗಳು ಹೇಳ್ಯಾರ. ಅಂಥ ಲಿಂಗವನ್ನು ಕಟ್ಕೊಂಡು ಲಿಂಗದ ಅವಸ್ಥೆಯಲ್ಲಿದಾಳ ಅಕ್ಕ ಮಹಾದೇವಿ. ಎದುರಾಗದಾಳ, ಲಿಂಗದಲ್ಲಿ ಅದಾಳ ಆಕಿ. ಲಿಂಗವನ್ನು ಬಿಟ್ಟು ಹೊರಗೆ ಏನೂ ವಿಚಾರ ಇರ್ತಿದ್ದಿಲ್ಲ. ಜನ ಅನ್ನಕತ್ತಿದ್ರಂತೆ. ಈ ಜನ ನೋಡೋದೊಂದು ಬೇರೆನೇ ಇರ್ತದೆ. ತಮ್ಮಂಗ ಎಲ್ಲರೂ ಇರ್ಬೇಕಂತಾರೆ, ಹೇಳ್ತಾರಲ್ಲ, ತಮ್ಮಂಗೆ ಇರಬೇಕು ಅಂತಾರೆ. ಆದ್ರೆ ಅವ್ರು ಹಂಗಿರ್ಬೇಕು. ಯಾರು ಹಂಗೂ ಇರಬಾರ್ದು, ಯಾರು ಹಂಗ ಇರಬಾರ್ದು. ಹಂಗಿರೋರು ಶರಣರು. ಲೋಕದಂತೆ ಬಾರರು ಹೇಳಿದ್ನಲ್ಲ, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡಯ್ಯ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು ಅಂತ ಹೇಳ್ತಾರಲ್ಲ. ಹಂಗಕ್ಕ
ಆ ಲಿಂಗಯ್ಯನಲ್ಲಿ ಯಾರನ್ನ ಕಾಣಾಕತ್ತಾಳ ಅಂತ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನನ್ ಕಾಣಾಕತ್ತಾಳ. ಅವನು ಹುಚ್ಚ ಹತ್ತಿ ಬಿಟ್ಟತೆಕಿಗೆ. ಜನ ಇಲ್ಲ ಅಂದ್ರಂತೆ ಆಕಿ ಅದಾಳಲ್ಲ, ಯಾರು 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 ಅಕ್ಕ, ಹೌದಲ್ಲ? ಯಾರ ಮಗಳಕಿ? ಯಾರ ಮಗಳು? ಬೂಲ್ಗಯ್ಯ. ಯಾರ ಮಗಳು? ಓಂಕಾರ ಶೆಟ್ಟಿ ಮತ್ತು ಯಾರು? ಲಿಂಗಮ್ಮನವರ ಮಗಳು, ಹೌದಲ್ಲ? ನೀವು ಹೇಳ್ಬೇಕು, ನಿಮ್ಮ ತಲೆಯಾಗಿರ್ಬೇಕಿದೆ. ಓಂಕಾರ ಶೆಟ್ಟಿ ಲಿಂಗಮ್ಮನವ್ರ ಮಗಳದಾಳಲ್ಲ. ಯಾವನೋ ಮಲ್ಲಿಕಾರ್ಜುನ ಅಂತ ಅವನ ಜೊತೆಗೆ ಲವ್ ಮಾಡ್ಯಾಳಂತ. ನೋಡ್ರಿ ಯವ್ವ, ಏನು ಮಾತಾಡ್ಬೇಕು? ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲಂದ್ರೆ ಮಾತಾಡಕ್ಕೆ ಹೋಗ್ಬಾರ್ದು. ಅಸಂಸ್ಕಾರ ಮಾತು ಹೆಂಗಿರ್ತಾವಂತ ಕೇಳಿದ್ರೆ ಹಿಂಗೆ ಇರ್ತಾವ. ಕಟ್ಟಿ ಕುಂತು ಖಾಲಿ ಮಾತಾಡೋದು, ಫಾಜಲ್ ಮಾತಾಡೋದು. ಆ ಮಾತಿಗೆ ಏನಿರಂಗಿಲ್ಲ, ಬೆಲೆ ಇರಂಗಿಲ್ಲ, ನೆಲೆ ಇರಂಗಿಲ್ಲ, ಸೆಲೆ ಇರಂಗಿಲ್ಲ. ಅಲ್ಲೇ ಮಾತಾಡೋದು. ಆಕೆ ಅದಾಳಲ್ಲ ಓಂಕಾರ ಶೆಟ್ಟಿ ಮಗಳು, ನಿರ್ಮಲವನ ಮಗಳು. ಯಾವನೋ ಮಲ್ಲಿಕಾರ್ಜುನ ಅಂತ ಅವನ ಜೊತೆಗೆ ಲವ್ ಮಾಡ್ಯಾಳಂತ. ಅವನ ಚಿಂತೆಯೊಳಗೆ ಇರ್ತಾಳಂತ. ಮನೆ ಬಿಟ್ಟು ಹೊರಗೆ ಬರಂಗಿಲ್ಲಂತ. ಅವನು ಲವ್ ಮಾಡ್ಯಾಳಂತ, ಓಡ್ ಹೊಕ್ಕಳಂತ. ಜನರ ಬಾಯಾಗ ಸಿಕ್ಕರೆ ಕೇಳ್ತಾರೆ, ಯವ್ವ ಅದರ ಬೇರೆ ಹೋಗಿ ನಿಮ್ಮ ಬಾಯಾಗ ಸಿಕ್ಕರೆ ಮುಗಿದೋಯ್ತು, ಕತಿನ ಮುಗೀತು. ಇಲ್ಲಿ ಕುಂತಾರಲ್ಲ ಅವ್ರ ಬಾಯಾಗ ಸಿಕ್ಕರೆ ಏನಾಗಂಗಿಲ್ಲ, ಅವ್ರು ಅಲ್ಲೇ ಇರ್ತಾವೆ. ಅಲ್ಲೇ ನಿಮ್ಮ ಬಾಯಾಗ ಸಿಕ್ಕರೆ ಬಾವಿ ಕಟ್ಟಿ ಮೇಲೆ ಅಲ್ಲೇ ಇನ್ನೂ ಎಲ್ಲೆಲ್ಲಿ ಜಾಗ ಅದಾವ ನೋಡ. ಎಲ್ಲ ಕಡೆ ಮಾತಾಡೋದು ಮತ್ತೊಬ್ರನ್ನ ಆಡ್ಕೊಳ್ಳೋದು ಅವಶ್ಯ ಇದೆ ಏನು ನಿಂದೆ. ಅದಕ್ಕೆ ಅಕ್ಕ ಹೇಳಿದ್ಲು, ಆಡ್ಕೊಳಕತ್ತಿದ್ಲು. ಅವ್ರವ್ವ ಲಿಂಗವ್ವ ಒಂದು ದಿವಸ ಬಾವಿ ಹತ್ರ ಹೋದ್ಲಂತ ನೀರು ತರಾಕ. ಅಲ್ಲಿ ಹೊಂಟಿದ್ಲಂತ. ಇನ್ನೂ ಕೊಡ ಬಗ್ಲಾಗ ಇಟ್ಕೊಂಡು ದೂರದಾಗ ಹೊಂಟಿದ್ಲು. ಬಾವಿ ಮೇಲೆ ಒಂದು 4 ಮಂದಿ ನಿಂಗವ್ವ ಮಲ್ಲವ್ವ ಪಾರವ್ವ ಕುಡಿದ್ರಲ್ಲ, ನೀರು ಜಗಕ್ಕೆ ಬಂದಿದ್ರಲ್ಲ. ಬಾವ್ಯಾಗ ನೀರ್ದಾವು, ತಮ್ಮ ಹಗ್ಗ ತಂದಾರ, ಜಕ್ಕೊಂಡು ಹೊತ್ಕೊಂಡು ಹೋಗ್ಬಿಡ್ಬೇಕು. ಏನು ಮಾಡೋದ್ರಿ? ಅಲ್ಲಿ ಬಂದು ನೋಡು, ಮಾತಾಡ್ತಿರ್ಲಿ ಇಲ್ಲೆಲ್ಲ. ಮತ್ತು 40 ಅಲ್ಲೆಲ್ಲ ಮತ್ತು ನಾಳೆ ಊರು ಬಿಟ್ಟು ಹೋದ್ ಕಷ್ಟ ಆದೈತೆ. ಅಲ್ಲಿದಾಳಲ್ಲ ಬರಾಕತ್ತಾಳಲ್ಲಿ ಕೊಡ ತಗೊಂಡು. ಆಕಿ ಮಗಳು ಯಾವಂದ ಒಬ್ಬವನ ಜೊತೆಗೆ ಲವ್ ಮಾಡಿ ಹುಚ್ಚು ಹಿಡ್ದು ಬಿಟ್ಟೈತೆ ಅಂತಕಿಗೆ. ಏನಾಗೈತಿ? ಹುಚ್ಚು ಹಿಡಿದು ಏನಾಗ್ಯಾಳ ಅಂತ ಕೇಳಿದ್ರೆ ಭ್ರಮಾದಾಗ ಒಳಗ್ ಕುಂತಾಳಂತ ಅಂತ ಅನ್ನಾಕತ್ತಿದ್ರು. ಕಿವಿಗೆ ಬಿತ್ತು ನೋಡ್ರಿ. ಹೆಣ್ಮಕ್ಳು ಕಿವಿ ಭಾಳ ಸೂಕ್ಷ್ಮ ಇರ್ತವ್ರಿ ಅವರ, ಹೌದಲ್ಲ ಅವ್ವ? ಹೆಣ್ಮಕ್ಳ ಕಿವಿ ಗಂಡ್ಮಕ್ಳಕ್ಕಿನ್ನ ಭಾಳ ಚುರುಕಿರ್ತಾವಂತ. ಗೊತ್ತೈತೇನೋ ಗಜಾನ? ಇವನೇಂತ ಹಂಗ ಬೈತಾಳ್ರಿ, ಅವ ಒಡಗಟ್ಟಿಗೆ ತೊಳೆನ ಅಂತ ನಮ್ಮ ಎದುರಿಗೆ, ಹೌದಲ್ವ ಶಾಂತ? ಏನ್ರ ಮಾತ್ರ ಒಡಗಟ್ಟಿಗೆ ತೊಳೆನ ಅಂತ ನಮ್ಮ ಎದುರಿಗೆ ಇವತ್ತಂದ್ರಿ. ಹೌದ್ರಿ, ಇವತ್ತಾಗೈತೆ ಕೇಳ್ರಿ ಬೇಕಾರೆ. ನಾನು ಹೇಳಲ್ಲ, ಇವನು ಮುಂದಾಗೈತಿ, ನಾನು ಹೇಳಂಗಿಲ್ಲಿದ್ನೆಲ್ಲ. ನಾವು ಸನ್ಯಾಸಿಗಳು ಒಳಗೆ ನಮ್ಮ ರೂಮಾಗ ಒಳಗೈತಿ, ಇವರು ಇಬ್ಬರು ಕುಡೇ ಇರ್ತಾರೆ. ಆಕೆ ಏನ ಅಂದಾಳ, ಬೆಳಗ್ಗೆ ಫೋನ್ ಹಚ್ಚಿ ಇವ ಏನಂದಾನ ಗೊತ್ತಾ? ಒಡಗಟ್ಟಿಗೆ ತಗೊಳ್ಳೇನ ಅಂದಾನ. ಈರಣ್ಣ ಒಡಗಟ್ಟಿಗೆ ತೊಗೊಂತಂದೆ ಅಂತ ಹೊಡ್ಯಾಕ ಅದ ಸಿಗ್ಬೇಕಾ? ಕೈಗೆ ಬೇರೆದೇನೇ ಇಲ್ಲನ? ಸುತ್ತಿಗೆರಿ ಇಲ್ಲ, ಇಲ್ಲ ಐತಲ್ಲ ತಬ್ಲಾ ಬರ್ಸ ಟಕ್ ಟಕ್ ಹೊಡಿತಿಲ್ಲ. ಅಕ್ಕಿಗೂ ತಲೆಗೆ ಹೊಡಿದೀನಿ ಟಕ್ ಟಕ್ ಟಕ್. ಇಲ್ಲ ಒಂದು ಗುಡ್ಗಲ್. ಹೌದಲ್ಲ? ನೋಡ್ರಿ ಹೆಂಗಿರ್ತದೆ, ಮಜಾ ಇರ್ತದೆ. ಆಡ್ಕೊಳಕತ್ತಿದ್ರು. ಲಿಂಗಮ್ಮಗೆ ಭಾಳ ನೋವಾಯ್ತು ನನ್ನ ಮಗಳ ಬಗ್ಗೆ. ಹಿಂಗಂತಾರಲ್ಲ ಜನ, ನಿಂದೆಯನ್ನು ಮಾಡ್ತಾ ಇದ್ದಾರಲ್ಲ. ಏನು ಮಾಡಕ್ ಬಿಟ್ಟಾರ ಈ ಮಂದಿ? ನಿಂದೆಯನ್ನು ಮಾಡೇ ಮಾಡ್ತಾರೆ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದೆಲ್ಲ.
ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ. ಹೆತ್ತವರ ನೀ ನೋಡಲಿಲ್ಲ ಉತ್ತಮರ ಜೊತೆ ಬಾಳಲಿಲ್ಲ. ಹೆತ್ತವರ ನೀ ನೋಡಲಿಲ್ಲ ಉತ್ತಮರ ಜೊತೆ ಬಾಳಲಿಲ್ಲ. ಮಿತವಾಗಿ ಮಾತಾಡಲಿಲ್ಲ ಮಿತವಾಗಿ ಮಾತಾಡಲಿಲ್ಲ. ಮತಿಗೆಟ್ಟು ನೀನು ಹೊಂಟೆಲ್ಲ ನಿಂದೆ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ. ಮನೆತನದ ಘನತೆ ನಿನಗಿಲ್ಲ ಮಮತೆಯಲ್ಲಿ ನೀ ಬಾಳಲಿಲ್ಲ. ಮನೆತನದ ಘನತೆ ನಿನಗಿಲ್ಲ ಮಮತೆಯಲ್ಲಿ ನೀ ಬಾಳಲಿಲ್ಲ. ಯಾರಳಲು ನೀ ಕೇಳಲಿಲ್ಲ ಯಾರಳಲು ನೀ ಕೇಳಲಿಲ್ಲ. ಊರೊಳಗ ಚೂರು ಬೆಲೆಯಿಲ್ಲ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ. ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತ ನಾಡಿ. ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತ ನಾಡಿ. ಮನಿದುಂಡು ಮದಿದೆ ಮಾತಾಡಿ ಮನಿದುಂಡು ಮದಿದೆ ಮಾತಾಡಿ. ಮಂದ್ಯಾಗ ಬ್ಯಾಡದು ಕೋಡಿ 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 ಕೋಡಿ. ಮನಿದುಂಟು ಮಂದಿದೆ ಮಾತಾಡಿ ಮನಿದುಂಟು ಮಂದಿದೆ ಮಾತಾಡಿ. ಮಂಗ್ಯಾಗ ಬ್ಯಾಡದು ಕೋಡಿ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ. ಪರನಿಂದೆ ಮಾತ್ರ ಬಿಡಲಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ. ಅದಕ್ಕೆ ದೊಡ್ಡವ್ರು ಇದನ್ನು ಹಾಡಿದ್ರು. ಅಕ್ಕ ಹೇಳಿದ್ಲು ಅವ್ರ ಅವ್ಗೆ ಸಮಾಧಾನ ಹೇಳಿದ್ಲಂತೆ. ನೋಡ್ ತಂಗಿ ನೀನು ಲಗ್ನ ಆಗು ಎಲ್ಲರೂ ನಿನ್ನ ಹಿಂಗೆ ಆಡ್ಕೊಂಡಾರ ಅಂತ ಹೇಳಿದಾಗ ಅಕ್ಕ ಹೇಳಿದ್ಲಂತ ಅವ್ರು ಅವನು ಕುಂದಿರ್ಸ್ಕೊಂಡು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ. ನೀವು ಹಂಗೆ ಇರ್ಬೇಕು, ಹೌದಲ್ಲ? ಸಂಸಾರದಾಗ ಬರ್ತಾವಿಲ್ಲ, ಸುಮ್ಮನೆ ಕೂತ್ಕೋಕೆ ಮಾತಾಡಬಾರ್ದು, ಮುಂದೆ ಸುಮ್ಮನೆ ಕುಂದಿರ್ತೀರಿಲ್ಲ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ, ಸಮುದ್ರದ ದಂಡೆಯ ಮೇಲೊಂದು ಮನೆಯ ಮಾಡಿ ನೊರೆತರೆಗೆ ಅಂಜಿದಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಯಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಅವ್ವ ಲಿಂಗಮ್ಮವ್ವ ಸಮಾಧಾನಿಯಾಗಿರಬೇಕು ಅಂತ ಹೇಳಿದಂತ ಮಗಳು ಹೇಳಿದಂತ ಬುದ್ಧಿನ ಅವು ಕಿವಿಗೆ ಬಿದ್ದಿದ್ವಲ್ಲ, ಕರ್ಕಶ ಧ್ವನಿ ಬಿದ್ದಿದ್ವಲ್ಲ. ಇವಾ ಏನ್ರ ಅನ್ಲಿ ಬಿಡು, ಏನಾಗಬೇಕಾಗಿತ್ತು, ಶಾಂತವಾಗಿರು. ಬಸವಣ್ಣವ್ರು ಹೇಳಿಲ್ಲನು, ಊರಿಗೆ ಹೊಸಬರು ಬಂದರೆ ಪುರದೊಳಗಣ ಸ್ವಾನ ನೋಡಿ ಬೊಗಳದೆ ಸುಮ್ಮನೆ ಬಿಡುವುದೇ. ಊರಿಗೆ ಹೊರಗಾದ ಶರಣರು ಊರಿನ ಮಧ್ಯದೊಳಿರಲು ದೂಷಕರು ದೂಷಿಸದಿಪ್ಪರೆ. ಕೂಡಲ ಸಂಗಮ ದೇವ, ದೂಷಕರ ಧೂಮಕೇತುಗಳು ನಮ್ಮ ಕೂಡಲ ಸಂಗನ ಶರಣರು ಅಂತ ಹೇಳಿಲ್ಲಂತ ಅಪ್ಪ ಬಸವಣ್ಣವ್ರು ಹೇಳ್ಯಾರ. ಊರಿಗೆ ನಿಮ್ಮ ಊರಾಗ ಹೊಸ ಊರವ್ರೊಬ್ರು ಯಾರು ಬಂದರು ಅಂತ ಕೇಳಿದ್ರೆ ನಾ ಏನಂತಂತ ಯಾವ ಬಂದಾನ, ಹೊಸ್ದಾಗಿ ಬಂದಾನ ಅಂತೇಳಿ ಬೊಗಳ್ತಾವಂತ. ಹಂಗೆ ನಾವು ಶರಣರು ಹೆಂಗಿರ್ಬೇಕಂತ ಕೇಳಿದ್ರೆ ಹೊಸ ಊರವ್ರು ಇರ್ತೀವಿ. ಈ ಊರು ನಮ್ದಲ್ಲ, ನಮ್ಮೂರು ಎಲ್ಲಿದೆ ಅಂತ ಕೇಳಿದ್ರೆ ಮ್ಯಾಲೆದ. ಅದಕ್ಕೆ ಆಕೆ ಮನಸ್ಸು ಅನಿಸ್ತಂತ ಏನಂತ ಹೇಳಿ, ಸಾಕಾಯಿತು ಈ ಊರವ್ವ ಹಾಡಬ್ಯಾಡಪ್ಪ, ಸಾಕಾಯಿತು ಈ ಊರವ್ವ ಮುಂದೆ
ಬಾಳ ಜ್ವಾಕ್ಯಾಗಿ ಹೋಗನು ಬಾರವ್ವ. ಸಾಕಾಗಿತ್ತು. ಈ ಜಗತ್ನಾಗ ಬದುಕಬೇಕಾರ ಎರಡು ಹೃದಯ ಎಷ್ಟಿರ್ತಾವ ಮನುಷ್ಯನಿಗೆ? ಒಂದು ಹೃದಯ ಇರ್ತದ, ಅದ್ರೊಳಗೆ ಎರಡು. ಅದಕ್ಕೆ ಮಡಿವಾಳಪ್ಪ ಹೇಳಿದು, ಬ್ಯಾರ್ಯಾದೆ ನವ್ವ ತಂಗಿ ಬ್ಯಾರ್ಯಾದೆ ನವ್ವ, ಈ ಮನಿಯೊಳಗಿನ ಗದ್ದಲ ಕಂಡು ಕಡಿಗಾದೆ ನವ್ವ, ಶಾಂತು ಕಡಿಗಾದೆ ನವ್ವ. ನೋಡ್ರಿ ಹೆಂಗೆ ಹೇಳ್ತಾನ, ಈ ಹೃದಯದಾಗ ಎರಡು ಕವಾಟ ಮಾಡ್ಕೋಬೇಕಂತ ಹೇಳ್ತಾರ ಶರಣರು ಹೇಳ್ತಾರ. ಎರಡು ಕೋಣೆಯ ಮಾಡಿಕೋ ನೀವು ಹೃದಯಾಲಯದಿ. DVG ಹೇಳ್ತಾರೆ, ಎರಡು ಕೋಣೆಯ ಮಾಡಿಕೋ ನೀವು ಹೃದಯಾಲಯದಿ, ಹೊರ ಕೋಣೆಯಲ್ಲಿ ಲೋಗವರ ಆಟವನಾಡು, ವಿರಮಿಸೊಬ್ಬನೆ ಒಳಕೋಣೆಯಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರ. ಯಾರಿಗೂ ಬಿಟ್ಟಿಲ್ಲ. ವೀರೇಶ್ವರ ಶರಣರಿಗೆ ಬಿಟ್ಟದೇನು? ಗುರುದೇವಿ ತಾಯಿಯವ್ರಿಗೆ ಬಿಟ್ಟದೇನು? ಯಾರಿಗೆ ಬಿಟ್ಟಾರ್ರಿ? ಯಾರಿಗೆ ಬಿಟ್ಟಿಲ್ಲ. ಶರಣರಿಗೆ ಜಾಸ್ತಿ ಇರ್ತಾವೆ, ನಿಮಗೆ ಕಡಿಮೆ ಇರ್ತಾವೆ. ಭಾಳ ಅಂದ್ರೆ ನಿಮ್ಮ ಅತ್ತಿ ನೆಗಣಿ ನಾದ್ನಿ ಇಂಥವ್ರು ಆಡ್ಕೊಂಡವ್ರು, ಅಲ್ಲೇ ಓಣ್ಯಾಗ ಆಡ್ಕೊಂಡವ್ರು. ನಮ್ಮಂಥವ್ರಿಗೆಲ್ಲ ಊರ ಆಡ್ಕೊತಿರ್ತೈತಿ. ಊರ ಆಡ್ಕೊತದ ಅಂತ ಹೇಳಿ ಚರ್ಮ ಹಾಸಕ್ಕಾಗತ್ತೆ ಏನು? ಕಾಲಾಗ ಎರಡು ಚಪ್ಪಲ್ ಹಾಕೋಬೇಕು, ಮುಳ್ಳು ನಡಂಗಿಲ್ಲ, ಮೂಳ್ ನಡಂಗಿಲ್ಲ. ಅದಕ್ಕೆ ಹೇಳ್ತಾರ, ಒಬ್ಬಕಿ ದೊಡ್ಡ ತಹಸೀಲ್ದಾರ್ನ ಹೆಂಡತಿ, ತಹಸೀಲ್ದಾರ್ನ ಹೆಂಡತಿ ಒಬ್ಬ ಯೋಗಿಗಳ ಹತ್ರ ಬಂದ್ಲಂತ. ಅವರ ಯೋಗಿಗಳ ಹತ್ರ ಬಂದ್ಲಂತ. ಯೋಗಿಗಳ ಹತ್ರ ಬಂದು ಏನು ಎಷ್ಟು ಹಾಕ್ಕೊಂಡಿದ್ಲು ಅಂತ ಕೇಳಿದ್ರೆ, ತಹಸೀಲ್ದಾರ್ನ ಹೆಂಡತಿ ಕೊಳ್ಳಾಗ ಇಟ್ಟಿಟ್ಟು ದಪ್ಪ ಸರ ಹಾಕ್ಕೊಂಡಿದ್ಲಂತ. ಕೊಳ್ಳಾಗ ಹಾಕ್ಕೊಂಡಿದ್ಲು, ಮೂಗ್ನ್ಯಾಗ ಹಾಕ್ಕೊಂಡಿದ್ಲು, ಕಿವ್ಯಾಗ ಹಾಕ್ಕೊಂಡಿದ್ಲು. ನೋಡ್ಬೇಕಿ ಎಲ್ಲೆಲ್ಲ ಹಾಕೋಬೇಕು ಅನಿಸ್ತದಲ್ಲ ಅಲ್ಲೆಲ್ಲ ಹಾಕ್ಕೊಂಡು ನಾರಿಯೋ ಆಭರಣದ ಲಾರಿಯೋ ಅನ್ನಂಗೆ ಕಾಣಕತ್ತಿದ್ಲಕ್ಕಿ. ಅಟ್ಟಾಕೊಂಡು ಹಾಕ್ಕೊಂಡಿದ್ಲು ಬಂಗಾರ. ಹಾಕ್ಕೊಂಡಾಗ ಆಕಿಗೆ ಏನಾಗಿತ್ತು ಅಂತ ಕೇಳಿದ್ರೆ, ಬಂಗಾರ ಹಾಕ್ಕೊಂಡಿದ್ಲು, ಆಕೆ ದೇಹದಾಗೆಲ್ಲ ತನ್ನ ಹತ್ತು ಬಿಟ್ಟಿತ್ತವ್ವ. ಏನು ಹತ್ತಿತ್ತು? ತನ್ನ ಅಂದ್ರೆ ಗೊತ್ತಾಗ್ತೈತಲ್ಲ, ಬಿಳಿ ವೈಟ್ ಫ್ಯಾಚಸ್, ಬಿಳುಪು ಹತ್ತಿತ್ತು. ಹತ್ತಿದಾಗ ಏನಾಗಿತ್ತು ಅಂತ ಕೇಳಿದ್ರೆ, ಆಕಿ ಅದನ್ನು ತೋರಿಸ್ಕೋಬೇಕಂತೇಳಿ ಗುರುಗಳ ಹತ್ರ ಬಂದಾಳ. ಕುಂತಾಳ ಹಿಂಗೆ ಮುಂದೆ, ಕೊಳ್ಳಾಗ ಹಾಕ್ಕೊಂಡಾಳ, ಕಿವ್ಯಾಗ ಹಾಕ್ಕೊಂಡಾಳ, ಮೂಗ್ನ್ಯಾಗ ಹಾಕ್ಕೊಂಡಾಳ, ಕಾಲಾಗ ಸುಧಾ ಬಂಗಾರ ಹಾಕ್ಕೊಂಡಿದ್ಲ ಅಂತಕಿ. ಎಟ್ರ ಬಂಗಾರ ಇರ್ಬೇಕವ, ತಹಸೀಲ್ದಾರ್ ಎಟ್ರ ಮಾಡಿಸಿರ್ಬೇಕವ. ನೋಡ್ರಿ, 150 ಅಂದ್ರೆ ದಿನ ಕೇಳಕಂತ ಬಂಗಾರಕ್ಕೆ ಇನ್ನು. ಅಟ್ಟು ಹಾಕ್ಕೊಂಡಾಳ. 80 ಆಗೈತೆ. ಆಯ್ತು ನೋಡ್ರಿ, 80 ಆಗೈತಂತೆ. ನೋಡ್ರಿ, ಅಷ್ಟೆಲ್ಲ ಹಾಕ್ಕೊಂಡಿದ್ಲು. ಹಾಕ್ಕೊಂಡು ಮುಂದೆ ಬಂದು ಕುಂತಿದ್ಲಲ್ಲ, ಅವರು ಸ್ವಾಮಿಗಳು ಏನಂದ್ರೆ ಹಿಂಗೆ ಕುಂತಾಗ್ಯಪ್ಪ, ನನಗೆ ಹಿಂಗೆಲ್ಲ ಆಗ್ಯದ, ನನಗೆ ಹೋಗಾಕೊಂದು ಔಷಧಿ ಹೇಳು ಅಂತಂದ್ಲಕ್ಕಿ. ಅಂದ್ಬಿಟ್ಲು ಏನು ಹೇಳಿದ್ರೆ ಗೊತ್ತೇನು? ಅಲ್ಲಿ ಒಬ್ಬ ಬಸಪ್ಪನಂತ ಕುಂತಿದ್ನಂತ. ಹಿಂಗೆ ನಮ್ಗೆ ಗಜಾನ ಗುಟ್ಕ ಭಾಳ ತಿಂತಿರ್ತಾನ್ರಿ ಅವ ಹಿಂಗೆ ಬಾಯಾಗೆಲ್ಲ ಹಾಕ್ಕೊಂಡಿದ್ನಂತ್ರಿ. ಹಾಕ್ಕೊಂಡು ಕೂತಿದ್ನಂತ. ಕುಂತ ಹೊತ್ನಾಗ ಏನಾಗಿತ್ತು ಅಂತ ಕೇಳಿದ್ರೆ, ಏ ಬಸಪ್ಪ ಈಕಿಗೆ ಉಗುಳು ಅಂತಂದ. ಎಷ್ಟೊತ್ತು ಬಾಯಿಗೆ ಇಟ್ಕೊಂಡಿದ್ದು ನಾನು ಉಗುಳು, ಬಾಯಿ ಹಿಂಗೆ ಕಾಣುಮಂತ ಮೊಸಡಿ ಅದಂಗೆ ಹಿಂಗೆ ಹಿಡ್ಕೊಂಡು ಕುಂತಿದ್ದ. ಉಗುಳು ಅಂದ್ಗುಡ್ಲೆ ಆಕೆ ಏನು ಕುಂತಿದ್ಲಲ್ಲ ತಹಸೀಲ್ದಾರ್ನೇ ಅಂತಿ, 2-3 ಸಲ ಸ್ಪ್ರಿಂಕ್ಲರ್ ಹೊಡಿತ್ರಿ. ಗೊತ್ತಾಗಿರ್ಬೇಕಲ್ಲ ನಿಮಗೆ. ಉಗುಳುತ್ತಲೇ ಮೈ ತುಂಬ ಎಲ್ಲ ಹೊಲಸು ಬಿತ್ತು. ಆಕೆ ಅಂದ್ಲು, ಈ ಸ್ವಾಮಿ ಹತ್ರ ನಾ ಕೇಳಕ್ಕೆ ಬಂದ್ರಿ, ಈ ಸ್ವಾಮಿ ನಾನು ಉಗುಳಿಸ್ಯಾನ, ನನಗೆ ಅಂಡಗೆ ಹೇಳಿ ನಿನ್ನ ಒಳಗೆ ಹಾಕಿಸ್ತೀನಿ, ಜೈಲ್ನಾಗ ಹಾಕಿಸ್ತೀನಿ. ಒಳ್ಳೆ ಪಿತಾಂಬರಿ ಉಟ್ಕೊಂಡಾಳ. ದಡಿ ಎಲ್ಲ ಬಂಗಾರ ದಡಿ ಐತಿ, ಶರಗ ದಡಿ ಬಂಗಾರ, ಹಾಕ್ಕೊಂಡಿದ್ದು ಬಂಗಾರ ಹಾಕ್ಕೊಂಡಲ್ಲ. ಅವ ಮೈ ತುಂಬ ಉಗುಳಿ ಬಿಟ್ಟಾನ. ಕೇಳ್ತೀರಿ ಆ ಉಗುಳು ಹೆಂಗೆ ಉಗುಳಿರ್ಬೇಕವ? ಉಗುಳಿ ಬಿಟ್ಟಿದ್ದ. ಒರೆಸ್ಕೊಂತ ಸಿಟ್ಟಿದ್ಲು, ಮನೆಗೆ ಹೋದ್ಲು. ನಿನ್ನನ್ನು ನನಗೆ ಅಂಡಗಿ ಕರೆಸ್ತೀನಿ, ಈಗ ಅರೆಸ್ಟ್ ಮಾಡಿಸ್ತೀನಿ ಸ್ವಾಮಿ, ನಿನಗೆ ಮಠದಾಗ ನನಗೆ ಉಗುಳಿಸಿದ, ನಿನ್ನ ಮಠಕ್ಕೆ ಬಂದ್ರ ಅಂತ ಹೇಳಿ ಬೈಕೊಂತ ಹೋದ್ಲು. ನೋಡ್ರಿ, ಮಹಾತ್ಮರು ಏನು ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾರೆ. ಹೋದವ ಆಕಿ ಹೋದ್ಲು. ಹೋಗಿ ಎಲ್ಲೆಲ್ಲಿ ಸಿಡ್ದಿತ್ತಲ್ಲ ಎಲ್ಲ ಅದನ್ನು ಒರೆಸ್ಕೊಳಕತ್ತಿದ್ಲು. ಹಿಂಗೆ ಒರೆಸ್ಕೊಳಕತ್ತಿದ್ದೆ. ಅದು ಎಲ್ಲಿ ಬೇಕಾದ್ರೆ ಉಗುಳಿ ಬಿಟ್ಟಿದ್ದ, ಒರೆಸ್ಕೊಳಕತ್ತಿದ್ಲು. ಒರೆಸ್ಕೊಂತ ಕನ್ನಡಿ ಮುಂದೆ ನಿಂತ್ಕೊಂಡು ಮತ್ತೆ ಎಲ್ಲರೂ ಸಿಡ್ದೈತೆ. ನೀವು ಕನ್ನಡಿ ನೋಡ್ತಿರ್ತಿರಲ್ಲ, ಕನ್ನಡಿ ಅದನ್ನೆಲ್ಲ ನೋಡ್ಕೊಂತ ನಿಂತ್ಲು. ಎಷ್ಟು ಸಿಡ್ದಿತ್ತಲ್ಲ ಉಷ್ಟು ಆಕಿ ತನ್ನ ಹೋಗಿಬಿಟ್ಟಿತ್ತೆಲ್ಲ, ಏನೂ ಇರಲೇ ಇಲ್ಲ ಆಕಿ ಮೈಯಾಗ, ತನ್ನ ಹೋಗ್ಬಿಟ್ಟಿತ್ತು. ಎಲ್ಲ ಅಂದ್ಲಕ್ಕಿ. ಚಲೋತ್ನಂಗೆ ಉಗುಳಾರ ಸ್ವಾಮಿಗಳು, ಅಡ್ಡಿ ಇಲ್ಲ, ಚಲೋ ಉಗುಳು, ಇನ್ನೊಂದಿಷ್ಟು ಉಗುಳಿಸ್ಬೇಕು ಅಂದ್ಲ. ಇನ್ನೊಂದು ಸಲ ಹೋಗಿ
ಉಗುಳ್ತಾರೆ? ಯಾವಾಗಾರು ಉಗುಳಿ ಅಂದ್ರೆ ಉಗುಳ್ತಾರೆ? ಹಂಗೆ ಉಗುಳಂಗಿಲ್ಲ, ಹೌದಲ್ಲ? ಹಾಂ, ಚಲೋ ಉಗುಳ್ಯಾರ, ಭಾಳ ಚಲೋ ಉಗುಳ್ಯಾರ, ಅಡ್ಡಿ ಇಲ್ಲ. ಹಿಂಗೆ ನೋಡ್ಕೊಂಡು ಹಿಂಗೆ ಹಿಂಗೆ ಮಾಡಾಕತ್ತಿದ್ಲು. ಇಲ್ಲೊಂದಿಷ್ಟು ಉಳ್ದಿತ್ತು ನೋಡ್ರಿ, ಇಲ್ಲಿ 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 ಉಳ್ದಿತ್ತಂತ, ಒಂದೀಟ ಉಳ್ದಿತ್ತಂತ. ಇಲ್ಲ, ಎಲ್ಲ ಕಡೆ ಉಗುಳ್ಯಾರ ನನ್ನ ತನ್ನೋಗ್ಯದ, ಇಲ್ಲೊಂದಿಷ್ಟು ಉಗುಳ್ಸ್ಕೊಂಡು ಬರೋಣ, ಹೋಯ್ ಬರೋಣ ಅಂತಂದ್ಲು. ಮತ್ತೆ ಬಂದ್ಲಂತ್ರಿ, ಉಷ್ಟು ಹಾಕ್ಕೊಂಡು ಚಲೋ ಸೀರೆ ಉಟ್ಕೊಂಡು ಸ್ವಾಮಿಗಳ ಹತ್ರ ಬಂದ್ಲು. ಯಪ್ಪ, ಚಲೋ ಬೇಸಂಗೆ ಚಲೋ ಉಗುಳಿಸಿರಿ, ಸ್ಪ್ರಿಂಕ್ಲರ್ ಭಾರಿ ಹೊಡೆದತಿ, ಹಾಂ, ಅದಕ್ಕೆ ಇಲ್ಲೊಂದಿಷ್ಟು ಉಳ್ದತಿ, ಇಲ್ಲೊಂದಿಷ್ಟು ಉಗುಳಿಸ್ಬಿಡು ಯಪ್ಪ ಅಂತಂದ್ಲಂತ. ಅಲ್ಲ, ಮತ್ತು ನಾನು ಒಳಗೆ ಹಾಕಿಸ್ತೀನಿ ಅಂದಿ ಜೈಲಿಗೆ, ಹಾಂ ಹಾಂ. ಅವಾಗ ಸ್ವಾಮಿಗಳು ಹೇಳಿದ್ರಂತೆ, ಯವ್ವ, ನಿನ್ನ ದೇಹದ್ದೆಲ್ಲ ತನ್ನ ಹೋಗ್ಯದ, ಇಲ್ಲಷ್ಟ ಯಾಕೆ ಉಳ್ದದ ಅಂತ ಕೇಳಿದ್ರೆ, ಇಲ್ಲಷ್ಟ ಯಾಕೆ ಉಳ್ದದ ಅದು ನೀ ಕಾಯಂ ನೋಡ್ಕೊತ ಇರ್ಬೇಕು. ಇಲ್ಲದ ಯಾಕೆ ಗೊತ್ತೇನ? ಮತ್ತೊಬ್ಬರಿಗೆ ಸ್ವಾಮಿಗಳಿಗೆ ಬೈಬಾರ್ದು ಅನ್ನೋದಕ್ಕಾಗಿ ಅಲ್ಲೊಂದಿಷ್ಟು ಇಟ್ಟೀನಿ ನಿನಗೆ ಅಂತ ಹೇಳಿದ್ರಂತ. ಅಲ್ಲಿ ಅದಕ್ಕೆ ಇಟ್ಟೀನಿ ನಿನಗೆ, ಅದಕ್ಕೆ ಬೈಬಾರ್ದು ಅನ್ನೋದಕ್ಕೆ ಅದೊಂದು ಗುರ್ತಾ ಇಟ್ಟೀನಿ, ಇಲ್ಲೊಂದು ಮಾರ್ಕ್ ನಿನಗೆ, ಅದನ್ನು ನೋಡ್ಕೊತ ನೀ ಹಂಗೆ ಹೋಗು ಅಂತ ಸ್ವಾಮಿಗಳು ಹೇಳಿದ್ರಂತೆ. ಸಮಾಜದಾಗ ಹಂಗಿರ್ತದೆ, ಸಮಾಜ ಹಂಗಿರ್ತದೆ. ಅದಕ್ಕೆ ಹೇಳ್ತಾರಲ್ಲ, ಚೋರ ನಿಂದಿಸಿ ಶಶಿಯ ಬೈದರೆ, ಕ್ಷೀರವನು ಕ್ಷಯ ರೋಗಿ ಹಳಿದರೆ, ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹುದೋ. ಕುಮಾರವ್ಯಾಸ ಹೇಳ್ತಾನೆ, ಏನು ಮಾಡಿದ್ರೆ ಏನಾಗಬೇಕಾಗೈತಿ, ಅದಕ್ಕೆ ಹೆದರಬಾರ್ದು ಅಂತ ಹೇಳಿ ಅಕ್ಕ ಯಾರಿಗೆ ಹೇಳಾಳ ಅಂತ ಕೇಳಿದ್ರೆ, ಯಾರಿಗೆ ಹೇಳಕತ್ತಾಳೆವ? ಅವರ ತಾಯಿ ಯಾರು? ಲಿಂಗಮ್ಮನಿಗೆ ಹೇಳಕತ್ತಾಳ. ಲಿಂಗಮ್ಮ ಮಗಳ ಬುದ್ಧಿ ಹೇಳಿಸ್ಕೊಂಡು ಸಮಾಧಾನಾಗಿ, ಯವ್ವ, ನಿನಗೆ ಬರೀ ಅದನ್ನ ಮಾತಾಡೋ ಸುದ್ದಿ ಐತೇನು, ಊರಾಗ ಇದನ್ನ ಕೇಳಕ್ಕೆ ಹೋಗಿ ನೀನು ಅದನ್ನು ಕೇಳಬೇಡ, ನಿಂದೆ ಐತೇನು ಕಿವ್ಯಾಗ ಹಳ್ಳಿ ಇಟ್ಕೋ, ಒಂದಿನ ಸಾಗೋದಿದೆ, ಇಲ್ಲಿ ಯಾರು ಇರಾಕ್ ಬಂದಿಲ್ಲ, ಅವ್ರು ನಿಂದೆ ಏನು ಮಾಡಿದಾಗ ನಿನ್ನ ಬಾಯಾಗಿ ಏನು ಬರಲಿ ಯವ್ವ ಅಂತ ಕೇಳಿದ್ರೆ, ಶಿವಶಿವ ಶಿವಶಿವ ಅನ್ನು. ಏನನ್ಬೇಕು? ಶಿವಶಿವ. ಯಾರ ಬೈಲಿ ಏನನ್ಬೇಕು? ಮೊನ್ನೆ ಹೇಳಿದ್ನಲ್ಲ, ಸೊನ್ನಲಾಪುರದಲ್ಲಿ ಹಾಕಿ ಹೊಡಿತಾನ, ಹಾಕಿ ಹೊಡೆದಾಗ ರೂಮ್ನ್ಯಾಗ ನಿಂತ್ಕೊಂಡು ಒಂಟಿಗಲ್ ಮೇಲೆ ನಿಂತ್ರಂತ. ಯಾರು ಯಾರು? ವೀರೇಶ್ವರ. ಬುದ್ಧಿ ಇರಲಿಲ್ಲನ ಅವನಿಗೆ, ಬುದ್ಧಿ ಇರಲಿಲ್ಲನ ಶಿವಯೋಗಿಗಳಿಗೆ. ಒಂಟಗಾಲ್ ನಿಂತು ಮತ್ತೆ ಬಂದು ಸಾವುಕಾರ ಹೊಡೆದ್ರು, ಶಿವಶಿವ ಅಂತಿದ್ರಂತೆ, ಶಿವಶಿವ ಅಂತಿದ್ರಂತೆ. ಶರಣರ ಬದುಕು ಹಂಗಿರ್ತದೆ ಯವ್ವ. ಶಿವ ಅನ್ನು ಏನಾರ ಮಾತಾಡಿದ್ರೆ ಹೊರಗಿನ ಸುದ್ದಿ ತಂದು ನನ್ನ ಮುಂದೆ ಹೇಳಬೇಡ, ನಂದನ್ನು ನಾ ಎಂದೂ ಬಿಟ್ಕೊಡಲ್ಲ, ನಾ ಹಿಂಗ ಇರಕಿ ಅಂತಂದ್ಲು ಅವ್ರ ಹೋಗ. ನಾ ಹಿಂಗ ಇರಕಿ, ಎಂದೂ ನಾ ಹೆದರೋದಿಲ್ಲ, ನಾ ಹಿಂಗ ಇರಕಿ, ನನ್ನ ಗಂಡನೇ ಚೆನ್ನ ಮಲ್ಲಿಕಾರ್ಜುನ, ನಾ ಯಾರು ಗಂಡನ ಮಾಡ್ಕೊಳ್ಳಲ್ಲ, ಯಾರ ಏನಾರ ಯಾಕೆ ಅನ್ಕೊಳ್ಳಿ, ನಾ ಒಟ್ಟ ಹೆದರೋದಿಲ್ಲ ಅಂತಂದ್ಲು. ದೇವ್ರ ಬಗ್ಗೆ ಮಾತಾಡು, ದೇವ್ರಂದ್ರೆ ಏನು ಹೇಳು ಅಂತ ಕೇಳಿದ್ಲು ಅಂತಕ್ಕೆ. ಈಗ ಮಂದಿ ಸುದ್ದಿ ಮಾತಾಡೋದು ಬೇಡ, ನಾನು ನೀನು ತಾಯಿ ಮಗಳು ಮಾತಾಡೋನು. ಏನು ಮಾತಾಡೋನು? ದೇವ್ರ ಸುದ್ದಿ ಮಾತಾಡೋನು. ದೇವ್ರಂದ್ರೆ ಏನು ಹೇಳು ಅಂತ ಕೇಳಿದಂತ ಅವ್ರವಾಗ. ನಿಮಗೆ ಕೇಳಿದ್ರಿ ನೀವೇನತ್ತೀರಿ ತಂಗಿ? ದೇವ್ರಂದ್ರೆ ಏನತಿ? ದೇವ್ರಂದ್ರೆ ಏನು? ದೇವ್ರಂದ್ರೆ ಏನು? ಏನ ದೇವ್ರಂದ್ರೆ ಏನು? ದೆವ್ವ? ದೆವ್ವ ಅಂತ ಹೇಳಕಿ. ದೇವರು ನೋಡ್ರಿ ಎಷ್ಟು ಚಂದಿಲ್ಲ. ದೇವರು ಹೌದಲ್ಲ. ದೇವರು ಅಂದ್ರೆ ಏನು ಗೊತ್ತೇನು? ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದ, ದೇಹ ವರ್ಣ ರೂಪ ಇಲ್ಲದವನು ಯಾವನೋ ಅವ ಯಾರು? ದೇವರು. ಅವನಿಗೇನಂತಾರ? ಭಗವಾನ್ ಅಂತ ಕರೀತಾರೆ ನೋಡ್ರಿ. ಭಗವಾನ್ ಅಂತ ಕರೆಯಂಗಿಲ್ಲ, ದೇವ್ರಿಗೇನಂತಾರ? ಭಗವಾನ್ ಅಂತಾರ. ಭಗವಾನ್ ಅಂದ್ರೆ ಏನು ಗೊತ್ತನು? ಗ ವಾ ನ ಹೌದಲ್ಲ, 4 ಅಕ್ಷರ ಅದಾವಲ್ಲ. ಬ ಅಂದ್ರೆ ಭೂಮಿ, ಗ ಅಂದ್ರೆ ಗಗನ, ವಾ ಅಂದ್ರೆ ವಾಯು, ನ ಅಂದ್ರೆ ಅನಲ್ ಬೆಂಕಿ. ಭೂಮಿ, ವಾಯು, ಗಗನ, ಬೆಂಕಿ ಅಂತ ಇರುವಂಥವನು ಯಾವನೋ ಅವ ಯಾರು? ಅವ ಭಗವಾನ್. ಅವನಿಗೇನಂತ ಕರೀತಾರೆ ಇಂಗ್ಲೀಷ್ನಾಗ? ಗಾಡ್. ಸ್ಮಾಲ್ ಗಾಡ್, ಕ್ಯಾಪಿಟಲ್ ಲೆಟರ್ ಹೇಳ್ತೀನಿ ನಾನು, GOD, ಗಾಡ್ ಅಂತಾರೆ. ಗಾಡ್ ಅಂದ್ರೆ ಏನು? ಇಂಗ್ಲೀಷ್ನಾಗ ಗಾಡ್ ಅಂತಾರ, ಭಗವಾನ್ ಅಂತಂದ್ರಿ.
ದೇವರು ಅಂತಂದ್ರೆ ಹಂಗಾರೆ ಗಾಡ್ ಅಂದ್ರೆ ಏನ್ರವಾ? ಏನು ಗಾಡ್ ಅಂದ್ರೆ? ದೇವರು. ದೇವ್ರಂದ್ರೆ ಏನು? ಭಗವಾನ್ ಅಂದ್ರೆ ಏನು? ಅದ ಆಕಳ ಡುಬ್ಬ ಮೇಲೆ ಮಂಗ್ಯ, ಮಂಗ್ಯಾನ ಡುಬ್ಬದ ಮೇಲೆ ಆಕಳ ಅನ್ಕೊಂತ ಹೋಗೋರ. ಕೇಳ್ರಿ ಎಷ್ಟು ಚಂದ ಹೇಳ್ತಾರೆ. ನೀವು ಅಂದ್ರಲ್ಲ ಏನಂತ ಹೇಳಿ, ಏನು ಹೇಳಿದ್ರಿ? ಏನು ಹೇಳಿದ್ರಿ? ಗಾಡ್. ಹೌದಲ್ಲ? ಗಾಡ್ ಅಂದ್ರೆ ಏನು ಗೊತ್ತಾನ? GOD, ಗಾಡ್. ಹೌದಲ್ಲ? ಜಿ ಅಂದ್ರೆ ಜನರೇಟರ್, ಓ ಅಂದ್ರೆ ಆರ್ಗನೈಸರ್, ಡಿ ಅಂದ್ರೆ ಡೆಸ್ಟ್ರಾಯರ್. ಸೃಷ್ಟಿ ಸ್ಥಿತಿ ಲಯವನ್ನ ಮಾಡುವವನು ಯಾವನೋ ಅವ ಯಾರು? ದೇವರು. ಅಂತ ದೇವ್ರಿಗೆ ಬಾಗು. ಮಂದಿ ಸುದ್ದಿ ಮಾತಾಡಕ್ ಹೋಗ್ಬೇಡ, ಮಹಾದೇವನ ಸುದ್ದಿ ಮಾತಾಡು ಅಂತಂದ್ಲು. ಯಾರು ಹೇಳಕತ್ತಾರ? ಯಾರು ಹೇಳಕತ್ತಾರ? ಅಕ್ಕ ಮಹಾದೇವ್ ಯಾರಿಗೆ ಹೇಳಕತ್ತಾಳ? ತನ್ನ ತಾಯಿಗೆ ಹೇಳಕತ್ತಾಳ. ಇಷ್ಟಂದು ಮಾತಾಡಿದ ಬಳಿಕ ಒಂದು ವಾರದಾಗ ಆಕಿ ಯಾವ್ರಾಗಿದ್ಲು ಆಕಿ? ನಾ ಮುಂದೆ ಬಿತ್ಕೊಂತ ಹೋಗ್ತೀನಿ, ನಿಂದು ಹರ್ಕೊಂತ ಬರ್ರಿ ನೀವು. ನಾನು ನಿಮ್ಮನ್ನು ಕೇಳ್ಕೊಂತ ಹೋಗಿ ಮುಳುಗೋದಿದ್ರೆ ನಿಮ್ಮನ್ನು ಕರ್ಕೊಂಡ ಮುಳುಗ್ತೀನಿ ನಾನು. ಹೌದು. ಇಷ್ಟ ಹಾಕೊಂಡು ಒದರಿ ಹೇಳಿ. ಯಾವ್ರಾಗಿದ್ಲಕಿ? ಉಡುತಡಿ ಒಳಗಿದ್ಲು. ಯಾವ ಉಡುತಡಿ ಎಲ್ಲಿತ್ತು? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಉಡುತಡಿಯೊಳಗೆ ಇದ್ಲು. ಹೌದಲ್ಲ? ಉಡುತಡಿಯೊಳಗಿದ್ಲಿಲ್ಲ? ಅಲ್ಲಿ ಮಾತಾಡಕತ್ತಾರೆ ಇಬ್ರು ಕುತ್ಕೊಂಡು. ಒಂದು ವಾರದಾಗ ಆ ಉಡುತಡಿಯನ್ನು ಆಳುವಂಥ ಕೌಶಿಕ ಅನ್ನುವಂಥ ರಾಜನ ಮೆರವಣಿಗೆ ಇತ್ತು. ಆ ಊರಿನಲ್ಲಿ ಮೆರವಣಿಗೆ ಇತ್ತು. ರಾಜನ ಮೆರವಣಿಗೆ ಇತ್ತಂದ್ರೆ ನಿನ್ನೆ ಜಾತ್ರೆ ಇತ್ತು. ನಿಮ್ಮೂರ ತೇರು ಹಿಡಿತಾರೆ. ಹೆಂಗೆ ಹೋಗಿದ್ರಿ ನೀವು? ಹರಕ್ ಸೀರೆ ಉಟ್ಕೊಂಡು ಹೋಗಿದ್ರಿ? ಹೆಂಗೆ ಹೋಗಿದ್ರಿ? ಟ್ರಿಮ್ ಆಗಿ ಹೋಗಿದ್ರಿಲ್ಲ? ಲಿಫ್ಟಿಗೆ ಹಚ್ಕೊಂಡು. ಹೌದಲ್ಲ? ತುಟಿಗೆ ಹೌದಲ್ಲ ಹಚ್ಕೊಂಡು ಸಿಸ್ಟಮೆಟಿಕ್ಕಾಗಿ. ಎಲ್ಲಿ ಹೋಗಿದ್ರಿ? ಜಾತ್ರೆಗೆ ಹೋಗಿದ್ರಿಲ್ಲ? ಹಂಗೆ ಆ ಮಹಾರಾಜಿಂದು ಪಲ್ಲಕ್ಕಿ ಒಳಗೆ ಮೆರವಣಿಗೆ ಇತ್ತು. ಮೆರವಣಿಗೆಯಲ್ಲಿ ಕರ್ಕೊಂಡು ಬರೋದಿತ್ತು. ಒಂದು ವಾರದಾಗ ಅಕ್ಕ ಮಹಾದೇವಿ ಗೆಳೆಯತ್ತೇರಿದ್ರಲ್ಲ, 2 ಹಡದಕ್ಕೆ ಒಬ್ಬಾಕಿದ್ಲು. ಲಗ್ನ ಆಗಿ ಒಂದು 8 ದಿವಸ ಇದ್ದು ಬಂದಕ್ಕೆ ಒಬ್ಬಾಕಿದ್ಲು. ಏನೇನು ಇರ್ತಾರಲ್ಲ ಅವ್ರು ಗೆಳತಿಯರ್. ಹಾಕಿದ ಒಂದು ಬಳಗ ಇತ್ತು. ನೀಲವ್ವ, ಗಂಗವ್ವ, ಚೆನ್ನವ್ವ, ಹಿಂಗಾಕಿ ಗೆಳತಿಯರಿದ್ರು. ಅವರು ಎದಕ್ಕೆ ಬಂದರು ಅಂತ ಕೇಳಿದ್ರೆ ಆ ಉಡುತಡಿ ಗ್ರಾಮಕ್ಕೆ ಎದಕ್ಕೆ ಬಂದಿದ್ರು? ಅವ್ನು ನೋಡ್ಬೇಕಲ್ಲ. ರಾಜನ ವೈಹಾಳೆ ಅಂದ್ರೆ ಎಲ್ಲರ ಮನೆ ಮುಂದೆ ತಳಿರು ತೋರಣ ಹಾಕಿದ್ರು, ರಂಗೋಲಿಯನ್ನು ಹಾಕಿದ್ರು, ಮಾವಿನ ಟಂಗಿ, ಬಾಳಿ ದಿಂಡ ಎಲ್ಲ ಕಟ್ಟಿ ಪುರವನ್ನು ಏನು ಮಾಡಿದ್ರು ಅಂತ ಕೇಳಿದ್ರೆ ಶೃಂಗಾರ ಮಾಡಿದ್ರು. ಯಾಕೆ? ಅವಾಗ ಮೊನಾರ್ಕಿ ಸಿಸ್ಟಮ್ ಇತ್ತು, ಡೆಮಾಕ್ರಸಿ ಸಿಸ್ಟಮ್ ಇವತ್ತಿದೆ. ಅವಾಗೇನಿತ್ತು? ರಾಜಪ್ರಭುತ್ವ ಇತ್ತು. ಜನವೆಲ್ಲ ಅಂತಿದ್ರಂತ ರಾಜ ಪ್ರತ್ಯಕ್ಷ ದೇವತಾ ಅಂಥೇಳಿ ರಾಜನನ್ನ ದೇವ್ರ ಹಾಗೆ ಕಾಣ್ತಾ ಇದ್ರು. ಹಿಂಗಾಗಿ ಅವನ ಮೆರವಣಿಗಿತ್ತು. ಅಕ್ಕಗೆ ಹೇಳಿದ್ರು, ಇವತ್ತು ಕೌಶಿಕ ಮಹಾರಾಜನನ್ನ ಆನೆ ಮ್ಯಾಲೆ ಅಂಬಾರಿ ಇಟ್ಟು ಬಂಗಾರದ ಅಂಬಾರಿಯೊಳಗೆ ನಮ್ಮೂರು ರಾಜನ ಮೆರವಣಿಗೆ ಮಾಡ್ತಾರ ನೋಡ್ಬೇಕಂತೇಳಿ ಎಲ್ಲರೂ ಮನೆ ಮುಂದೆ ಮ್ಯಾಳ್ಗಿ ಮೇಲೆ ಎಲ್ಲ ಕಡೆ ನಿಂತಿದ್ರು. ಆ ಉಡುತಡಿ ಗ್ರಾಮದಾಗ ಇವ್ರ ಮನೆ, ಯಾರ ಮನೆ? ಓಂಕಾರ ಶೆಟ್ಟಿಯ ಮನೆ, ಅಕ್ಕ ಮಹಾದೇವಿಯ ಮನೆ. ಏನಾಗಿತ್ತು ಅಂತ ಕೇಳಿದ್ರೆ ಇನ್ನೂ ಅಕ್ಕ ಮಹಾದೇವಿ ಆಗಿಲ್ಲ. ಇನ್ನೂ ಏನದಾಳ? ಅಕ್ಕ ಅದಾಳ. ಆ ಅಕ್ಕನ ತಂದೆ ಬಹಳ ಶ್ರೀಮಂತ, ಬಹಳ ದೇವರು ಎಲ್ಲವನ್ನ ಕೊಟ್ಟು ಸಲವು ಬಿಟ್ಟಿದ್ದ. ದೊಡ್ಡ ಪ್ರಮುಖ ವ್ಯಾಪಾರಿಯಾಗಿದ್ದ. ವ್ಯಾಪಾರಿಯಾಗಿ ಅವನು ಮೆರವಣಿಗೆ ಬರೋ ಮುಂದೆ ಎಲ್ಲರೂ ರೆಡಿಯಾಗಿದ್ರು. ಅಕ್ಕ ಒಲ್ಲೆ ಅಂದ್ಲು, ನಾನು ಇದೆಲ್ಲ ಹಿಡ್ಸಲ್ಲ. ನನಗೇನಂತ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ. ಇಂಥವೆಲ್ಲ ಲೋಕದ ರಂಜನೆಗಳನ್ನು, ಎನ್ಲೈಟ್ಮೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಎನ್ಲೈಟ್ಮೆಂಟ್ ಅಂತ ಕೇಳಿದ್ರೆ ಆತ್ಮರಂಜನೆ, ಎಂಟರ್ಟೈನ್ಮೆಂಟ್ ಅಂದ್ರೆ ಮನೋರಂಜನೆ. ಈ ಮನೋರಂಜನೆಗೆ ನಾನು ಒಳಗಾಗಕ್ವಲ್ಲ, ನಾವಲ್ಲ ನೀವ ನೋಡ್ರಿ ಅಂತಂದ್ರು. ಆದರೂ ಬಿಡಲಿಲ್ಲ. ಗೆಳತಿಯರ ಮಾತು ಕೇಳಬೇಕಲ್ಲ. ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ಅಂತ ಹೇಳ್ತಾರಲ್ಲ, ಗೆಳೆಯರು 2ನೇ ಹೆಣ್ತಿದ್ದಂಗಂತ. ಅವ್ರ ಮಾತು ಕೇಳಬೇಕಾಗತ್ತೆ. ಹಂಗೆ ಈಕಿ ಅವ್ರ ಮಾತು ಕೇಳಿಲ್ಲ. ಈಕಿಗೆ ಏನೇನೋ ಹೇಳಲು ಹಾಕಿದ್ರು. ನೀವು ಬಾಚ್ಕೊಂತಿರಲ್ಲ, ಒಬ್ರು ಕುಂದಿರ್ತೀರಿ, ಒಬ್ರು ಬಾಚ್ತಿರ್ತಿರಲ್ಲ. ಹಂಗೆ ಬಾಚಿದ್ರು, ಹೂವು ಹಾಕಿದ್ರು, ಪೌಡರ್ ಹಚ್ಚಿದ್ರು, ಈಕಿನ್ನ ಚಲೋದ ಸೀರೆ ಉಡಿಸಿದ್ರು, ಶೃಂಗಾರ ಮಾಡಿದ್ಲು. ಮೊದಲೇ ಭಾಳ ದೇವ್ರು ಕೊಟ್ಟಂಥ ಶೃಂಗಾರ ಇತ್ತಿಕ್ಕಿಗೆ. ಕೆಲವೊಬ್ರು ಅದನ್ನು ಹಚ್ಕೊಂಡು ಇದನ್ನು ಹಚ್ಕೊಂಡು ಶೃಂಗಾರ ಮಾಡ್ಕೊತಾರೆ.
ಮಾಡ್ಕೊಂಡು ಲಗ್ನಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋಗಿ ಅಕ್ಕಿ ಕಾಳು ಬಿದ್ದು ಅಲ್ಲೆಲ್ಲ ಗಾಳಿ ಆಡಂಗಿಲ್ಲ. ಕಲ್ಯಾಣ ಮಂಟಪದ ನಿಂತ್ಬಿಟ್ಟು ಬೆವರು ಬಂದಿರ್ತೈತಿ. ಅದು ಹೆಂಗೆ ಕಾಣ್ತಿರ್ತೈತಿ ಗೊತ್ತಾನ ಮುಖ? ಹೆಂಗೆ ಕಾಣ್ತಿರ್ತೈತಿ? ಲೈಟಿನ ಕಂಬಕ್ಕೆ ನಾಯಿ ಉಚ್ಚಿ ಹೊಯ್ದಿರ್ತಾವಲ್ಲ, ಇಲ್ಲದ್ದು ಹಚ್ಕೊಂಡು ಹೋಗಿರ್ತಾರ ಮುಖಕ್ಕೆ. ಅದು ಆರ್ಟಿಫಿಷಿಯಲ್ ಬ್ಯೂಟಿ ಇರ್ತೈತಿ. ಅದು ಹೌದೇನಲ್ಲ? ಅದು ಬ್ಯೂಟಿ ಒಳಗಿಂದ ಚಲೋ ಇರ್ಬೇಕದ, ತಾನೇ ಇರ್ಬೇಕದ. ಅಲ್ಲಿ ಪೌಡ್ರ್ ಹಚ್ಕೊಂಡೆ, ಇಲ್ಲಿ ಲಿಪ್ಟಿಕ್ ಹಚ್ಕೊಂಡೆ, ಅಲ್ಲಿ ಏನು ಕಾಡಿಗೆ ಹಚ್ಕೊಂಡೆ, ಏನೇನು ಹಚ್ಕೊಂಡು ಹೋಗಿರ್ತದೆ. ಅದು ಬೆವ್ರು ಬಂತ ಹಿಂಗೆ ಇಳ್ದಂಗೆ ಆಗಿರ್ತೈತಿ. ಆ ಬೆವ್ರು ಹೆಂಗೆ ಕಾಣ್ತಿರ್ತೈತಿ? ಹಂಗೆ ಕಾಣ್ತಿರ್ತೈತಿ ನೋಡ್ರಿ. ಹಂಗಾಗಿತ್ತು. ಆದ್ರೆ ಅಕ್ಕಂದು ಹಂಗಿರ್ಲಿಲ್ಲ. ವಿಶ್ವ ಸುಂದರಿ ಆಗಿದ್ಲ, ಐಶ್ವರ್ಯ ರೈ ಇದ್ದಂಗೆ ಇದ್ಲ ಅಂತ. ಅಕ್ಕ ಹೆಂಗಿದ್ಲು ಅಂತ ಕೇಳಿದ್ರೆ ನ್ಯಾಚುರಲ್ ಬ್ಯೂಟಿ ಇತ್ತು ಅವಳಲ್ಲಿ. ಅಷ್ಟೊಂದು ಸುಂದರ ಆಗಿದ್ಲು. ಮೊದಲ ಹೂ ಹಾಕಿದ್ರು, ಹೆಳಲು ಹಾಕಿದ್ರು, ಎಲ್ಲ ಹಾಕಿದ್ರು. ಚಲೋ ಪಿತಾಂಬರ ಉಡಿಸಿದ್ರು. ಎಲ್ಲ ಉಡಿಸಿ ಏನು ಈ ಒಂದು ಓಂಕಾರ ಶೆಟ್ಟಿ ಮನೆ ಮಾಡಿ ಮನೆ ಇತ್ತು, ಮೇನ್ ರಸ್ತೆ ಒಳಗಿತ್ತು. ಈಕಿನ ಕರ್ಕೊಂಡು ಬಂದು ವೈಹಾಳಿ ಬಂತು. ಬಂದಾಗ ಆ ವೈಹಾಳಿ ನೋಡಾಕ ಇವರೆಲ್ಲರೂ ನಿಂತಿದ್ರಲ್ಲ, ಒಲ್ಲೆ ಅಂದ್ರು ಕೂಡ ಒತ್ತಡ ಮಾಡಿ ಎಲ್ಲಿ ನಿಲ್ಲಿಸಿದ್ರು, ಕರ್ಕೊಂಡು ನಿಂತರು. ಬಂತು ಆ ಕಡೆಯಿಂದ ಮೇಣೆ ಎಲ್ಲ ಬಂತು. ಏನು ಬಂತು? ಅಂಬಾರಿ ಒಳಗೆ ರಾಜ ಕುಂತಿದ್ದ, ಎಲ್ಲರಿಗೆ ಕೈ ಮುಗಿತಾ ಇದ್ದ. ಏನೇನು ಮತ್ತೆ ರಾಜ ಪ್ರತ್ಯಕ್ಷ ದೇವತಾ ಅಂದ್ರೆ ನಡೆಯೋದಲ್ಲ. ಹಂಗೆ ಅವನ ಮೆರವಣಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿದರೆ ಎಲ್ಲರೂ ನೋಡ್ತಿದ್ದ. ಯಾರು ನಿಂತಾರ ಎಲ್ಲ ಅವ ನೋಡ್ತಾ ಇದ್ದ. ಅವನ ಲಕ್ಷ್ಯ ಎಲ್ಲಿ ಹೋಗ್ಬಿಡ್ತು ಅಂತ ಕೇಳಿದ್ರೆ ಇವನು ಮನೆ ಮುಂದೆ ಬಂದಿದ್ನಲ್ಲ. ಯಾರ ಮನೆ ಮುಂದೆ? ಅಕ್ಕನ ಮನೆ ಮುಂದೆ ಬಂದಿದ್ನಲ್ಲ. ಅಕ್ಕ ಗೆಳತಿಯರೊಂದಿಗೆ ನಿಂತಿದ್ಲು. ಭಾಳ ಪುರ್ಮಾಸಿ ನೋಡ್ರಿ. ನಜರ್ ಮಿಲೇತೆ ಮೊಹಮ್ಮತ್ ಹೋಗ ಅಂತ ಹೇಳ್ತಾರೆ ಹಿಂದಿ ಒಳಗೊಂದು ಮಾತು. ನೋಡಿದ ಗುಡ್ಲೆ ಏನಾದಂತ ಕೇಳಿದ್ರೆ ಈಕೆಯ ಸೌಂದರ್ಯ, ಈಕೆಯ ರೂಪವನ್ನು ಕಂಡು ಹೆಂಗಾಗಿಬಿಟ್ಟ ಅಂತ ಕೇಳಿದ್ರೆ ಹುಚ್ಚನಂತೆ ಕೂತ್ಕೊಂಡಂತೆ. ನಿಜವಾದ ಸೌಂದರ್ಯ ಅನ್ನೋದು. ಇವತ್ತು ಭಾಳ ಮಂದಿ ಡೈವರ್ಸ್ ಹಾಕಾರ, ಪ್ರೀತಿ ಮಾಡಿರ್ತಾರ, ಕೇಳಿಲ್ಲ, ನೋಡಿರ್ತಾರ, ಕಾಲೇಜಿನಾಗ ನೋಡಿರ್ತಾರ ಒಬ್ರಿಗೊಬ್ರು. ಅದು ಆರ್ಟಿಫಿಷಿಯಲ್ ಇರ್ತೈತಿ. ಮುಂಜಾನೆ ಸಣ್ಣ ವಯಸ್ಸಿನ ಇದ್ದಾಗ ಹೆಂಗಿರ್ತಾರ, ದ್ರಾಕ್ಷಿ ಹಣ್ಣು ಇದ್ದಂಗೆ ಇರ್ತಾರಂತ. ವಯಸ್ಸಿಗೆ ಬಂದಾಗ ಹೆಂಗಿರ್ತಾರಂತೆ, ರುದ್ರಾಕ್ಷಿ ಆದಂಗೆ ಆಗಿರ್ತಾರಂತ. ಒಂದೆರಡು ಹಾಡೋದು ಗುಡ್ಲೆ ಮನುಕಿ ಆದಂಗೆ ಆಗಿರ್ತಾರಂತ ನೋಡ್ರಿ. ನಿಜವಾಗ್ಲೂ ಇರ್ತೈತೇನ ಬಿಟ್ಟು ಇರೋದಿಲ್ಲ. ಅಶಾಶ್ವತ ಈ ದೇಹದ ಸೌಂದರ್ಯ ಅಶಾಶ್ವತ. ಭಾಳ ಚಂದದಿನಿ. ಹಗಲೆಲ್ಲ ಕನ್ನಡಿ ಮುಂದೆ ನಿಂತಂದ್ರೆ ಅದೊಂದು ಹುಚ್ಚು ಹಿಡಿತೈತಿ. ಕನ್ನಡಿನ ಕನಸ್ನ್ಯಾಗ ಬರಾಕತೈತಿ. ಭಾಳ ನಿಲ್ಬಾರ್ದು ಕನ್ನಡಿ ಮುಂದೆ, ಭಾಳ ನೋಡ್ಕೋಬಾರ್ದು. ಎಲ್ಲಿ ನೋಡ್ಕೋಬೇಕು? ಗೋ ಯುವರ್ ಇನ್ನರ್. ಇನ್ನು ನಿನ್ನ ಒಳಗೆ ಹೋಗು, ನಿನ್ನ ಒಳಗನ್ನ ನೋಡ್ಕೋ ಅಂದ್ರೆ ಅದು ಸೌಂದರ್ಯ ಭಾಳ ಬೇರೆ ಇರ್ತದ. ನಿನ್ನ ಒಳಗನ್ನ ನೋಡ್ಕೋಬೇಕು. ಒಳಗೆ ನೋಡಿದವ ಜ್ಞಾನಿ, ಹೊರಗೆ ನೋಡಿದವ ಯಾರ್ರೀ? ಯವ್ವ ನೀವು ಹೇಳ್ತೀರಿ ಗೊತ್ತು ನನಗೆ. ಹೌದಲ್ಲ? ಒಳಗೆ ನೋಡಿದವ ಜ್ಞಾನಿ. ಅದಕ್ಕೆ ಅಕ್ಕ ಹೇಳಿದ್ಲು, ಒಳಗೆ ತಿಳಿದು ಹೊರಗೆ ಮರೆದವರ ಎನಗೊಮ್ಮೆ ತೋರ ಚೆನ್ನ ಮಲ್ಲಿಕಾರ್ಜುನ. ಆಕೆ ಹೇಳಂಗಿಲ್ಲ, ವಚನದಾಗ ಹೇಳಂಗಿಲ್ಲ. ನನಗೆ ಒಳಗೆ ನೋಡೋರನ್ನ ತೋರಿಸು, ಹೊರಗೆ ಕರಡಿ ನೋಡೋರನ್ನ ತೋರಿಸ್ಬೇಡ, ಲಿಪ್ಟಿಕ್ ಹಚ್ಕೊಳ್ಳೋರನ್ನ ತೋರಿಸ್ಬೇಡ ಅಂತ ಹೇಳ್ತಾಳೆ. ಎಷ್ಟು ಅದ್ಭುತ ಜ್ಞಾನಿ. ನೋಡಿದ ಹುಚ್ಚಾಗಿ ಬಾರ್ಸವ್ರಿಗೆ ಎಲ್ಲರಿಗೆ ಹೇಳಿದ, ಅಲ್ಲೇ ನಿಂತು ಬಿಡ್ತದು. ಈಕೆ ಅಕ್ಕಗೆ ಗೊತ್ತಾಯ್ತು, ಒಳಗೆ ಓಡಿ ಹೋಗಿ ಮನೆಯೊಳಗೆ ಅಕ್ಕ ಆಡ್ಕೊಂಡ್ಬಿಟ್ಲು. ಗೊತ್ತಾಯ್ತು ಆಕೆಗೆ, ಜ್ಞಾನಿ ಇದ್ಲು, ಗೊತ್ತಾಯ್ತು. ಒಳಗೆ ಹೋದ್ಲು. ರಾಜನ ಮೆರವಣಿಗೆ ಅಲ್ಲಿಂದ ಹೊಳ್ಳಿ ಎಲ್ಲಿಗೆ ಹೋಯ್ತು? ಅರಮನೆಗೆ ಹೋಯ್ತು. ಹುಚ್ಚಾಗ್ಬಿಟ್ಟ. ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ ಹೇಳ್ತಾರೆ. ಈ ದೃಷ್ಟಿಯೊಳಗೆ ಲಿಂಗವನ್ನು ನೋಡಾಕ್ ಬರ್ತದೆ, ಈ ಜಗತ್ತನ ಸೌಂದರ್ಯವನ್ನು ನೋಡಾಕ್ ಬರ್ತದೆ. ಈ ಕಣ್ಣಿನಿಂದ ಕಂಗಳು ತಪ್ಪಿ ನೋಡಿದರೆ ಮಾರಿ ಅಂತ ಹೇಳ್ತಾರೆ ಶರಣರು. ನೋಡ್ಬೇಕು. ಹೆಂಗೆ ನೋಡ್ಬೇಕು ತಾಯಂದ್ರನ್ನ? ನಮ್ಮ ಅವ್ವ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಸಹೋದರಿ ಅಂತ ನೋಡ್ಬಿಟ್ರಲ್ಲಿ ಅಕ್ಕ ಮಹಾದೇವಿ ಕಾಣುತ್ತಾಳೆ. ಏನಾರ ನೋಡಕ್ಕೆ ಹೋದರೆ ಏನು ಕಾಣಿಸ್ತದೆ? ಕೆಟ್ಟಾಗ್ತದೆ, ಜಗತ್ತು ಕೆಟ್ಟಾಗ್ತದೆ. ಅದಕ್ಕೆ ನೋಡುವ ದೃಷ್ಟಿ ಬಹಳ ಸುಂದರವಾಗಿರಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಶರಣರು ಹೇಳ್ತಾರೆ. ನೋಡಿದ ಕೌಶಿಕ ಹುಚ್ಚಾದ,
ಹೊಳಸ್ರಿ ಸಾಕು ಮೆರವಣಿಗೆ ಅಂದ. ಅರಮನೆಗೆ ಮೆರವಣಿಗೆ ಹೋಯ್ತು. ಅರಮನೆಗೆ ಮೆರವಣಿಗೆ ಹೋಗಿ ಹುಚ್ಚನಂತೆ ಮಲ್ಕೊಂಡ ಅರಮನೆಯೊಳಗೆ ಸೇವಾದವ್ರು ಕೇಳಾಕತ್ತಿದ್ರು, ಯಾಕ್ರಿ ಏನಾಗೈತೆ ಅಂದ್ಗುಟ್ಲೆ ತನ್ನ ಅತಿ ಆಪ್ತನಾಗಿರ್ತಕ್ಕಂಥ ಒಬ್ಬನ ಮುಂದೆ ಹೇಳ್ತಾನೆ ಕೌಶಿಕ, ನನಗೊಂದು ಮೆರವಣಿಗೆಗೆ ಹೋದಾಗ ಒಂದು ಘಟನೆ ಆಯಿತು. ಅಲ್ಲಿ ಓಂಕಾರ ಶೆಟ್ಟಿ ಮನೆ ಮೇಲೆ ಒಬ್ಬ ಹುಡುಗಿ ನಿಂತಿದ್ಲಲ್ಲ, ಅವಳು ನನಗೆ ರಾಣಿ ಆಗ್ಬೇಕು, ಅವಳನ್ನ ಲಗ್ನ ಹಾಕಿನಿ ಅಂದ. ನೋಡ್ರಿ ಹೆಂಗಿರ್ತದೆ, ಹೆಂಗಿರ್ತದೆ ಸಮಾಜದಾಗ, ಎಷ್ಟು ಮಜಾ ಇರ್ತತಿ ಜೀವನ. ಮನೋ ಮಧುಕರೋ ಮೇಘೋ ಮಾ ಮದೋ ಮತ್ಸ್ಯೋ ಮಕಾರ ದಶಚಂಚಲಾಹ ಅಂತ ಹೇಳ್ತಾರೆ. ದಶಚಂಚಲಗಳು ಅವು ಎಳಿತಾವಂತ, ಮನಸ್ಸು ಬಿಡಂಗಿಲ್ಲಂತ. ಅದಕ್ಕೆ ಮಾನವ ಜೀವನದಾಗ ತೆಂಗಿನಕಾಯಿ ಇರ್ತದಲ್ಲ, ತೆಂಗಿನಕಾಯಿ ಒಳಗೆ ಕೊಬ್ಬರಿದ್ರ ಬೆಲೆ, ಹೌದಲ್ರಿ? ತೆಂಗಿನಕಾಯಿ ಒಳಗೆ ಕೊಬ್ಬರಿ ಇರ್ಬೇಕಂತ, ಈ ದೇಹದಾಗ ಕಬುರ್ ಇರ್ಬೇಕಂತ. ಕಬುರಿದ್ರೆ ಈ ದೇಹಕ್ಕೆ ಬೆಲೆ, ಕೊಬ್ಬರಿದ್ರೆ ತೆಂಗಿನಕಾಯಿಗೆ ಬೆಲೆ. ಕಬುರ್ದಾರಾಗಿ ಬದುಕಬೇಕಂತ. ಇಲ್ಲಾಂದ್ರೆ ಸಮಾಜದಾಗ ಏನಂತಾರೆ, ಹಲ್ಲು ತೆಗಿನೇನು, ಹೌದಲ್ಲ, ಕಾಲು ಮುರಿನ, ಹಿಂಗಂದ್ರೆ ಅರ್ಥ ಏನು ನೋಡ್ರಿ. ಹಂಗಾಗ್ತದೆ. ಇಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಆ ದೃಷ್ಟಿ ಕೌಶಿಕನ ದೃಷ್ಟಿ ಹೋಯ್ತು. ಮನೆಗೆ ಹೋದ, ಹೇಳ್ಬರ್ರಿ ಇಲ್ಲಿ ಹೋಗಿ ಅಂತೇಳಿ ಮುತ್ತು ರತ್ನ ಬಂಗಾರ ಎಲ್ಲ ಕೊಟ್ಟು ಕಳಿಸ್ಕೊಟ್ಟ. ಓಂಕಾರ ಶೆಟ್ಟಿ ಲಿಂಗಮ್ಮ ಇದ್ರು. ರಾಜರು ನಿಮ್ಮ ಮಗಳನ್ನು ನೋಡಿ ಬಹಳ ಮನಸ್ಸನ್ನು ಸೋತಾರ, ಅವಳನ್ನು ಲಗ್ನ ಹಾಕ್ಕಾರಂತ, ಅವಳನ್ನು ರಾಣಿಯನ್ನಾಗಿ ಮಾಡ್ಕೊತಾರಂತ. ಅದಕ್ಕೆ ಇದಕ್ಕೆ ಒಪ್ಕೊಂತೀರೋ ಏನು ಇಲ್ಲೋ ಅಂತ ಹೇಳಿ ಕೊಟ್ಟು ಕಳಿಸ್ಯಾರ ಅಂತ ಹೇಳಿ ಯಾರು ಹೇಳಿದರು? ರಾಜದೂತರು ಹೇಳಿದರು. ಆದ್ರೆ ಅವ್ರಂದ್ರು, ರಾಜ ಯಾರು, ನಾವ್ಯಾರು? ಅವ ಬಂಗಾರ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ಬೇಕು. ನಮ್ಮ ಮಗಳು ಜ್ಞಾನದ ಸಿಂಹಾಸನದಾಗ ಕೂತ್ಕೊಂಡಾಳ. ನಮ್ಮ ಮಗಳು ಚನ್ನಮಲ್ಲಿಕಾರ್ಜುನನಿಗೆ ಒಲಿದಾಳ, ಆ ಲೌಕಿಕ ರಾಜನಿಗೆ ಒಲಿದಿಲ್ಲ ನನ್ನ ಮಗಳು. ಅವ ಭವಿ ಕ್ಷತ್ರಿಯ ಲಿಂಗ ಕಟ್ಟದ ಭವಿ ಅವ. ನನ್ನ ಮಗಳು ಗುರುಲಿಂಗ ದೇವರಿಂದ ಸಂಸ್ಕಾರವನ್ನು ಪಡೆದು ಲಿಂಗಯ್ಯನನ್ನ ಎದೆ ಮೇಲೆ ಕಟ್ಕೊಂಡಿರುವಂಥ ಒಬ್ಬ ಜ್ಞಾನಿ. ಹೆಂಗೆ ಮಾಡೋದು? ಬಿಸಿ ತುಪ್ಪ ಉಗುಳಾಕಾಗಂಗಿಲ್ಲ, ನುಂಗಾಕಾಗಂಗಿಲ್ಲ. ಹೆಂಗೆ ಮಾಡೋದು? ರಾಜಾಜ್ಞೆ. ಹೋಗಿ ಹೇಳಿದ್ರು, ಇಲ್ಲ ನಾವು ಕೊಡೋದಿಲ್ಲ, ಆಗೋದಿಲ್ಲ, ಈ ಸಂಬಂಧವನ್ನು ನಾವು ಮಾಡೋದಿಲ್ಲ ಅಂತಂದ್ರು. ಖಂಡಿತವಾಗಿ ಹೇಳಿ ಕಳಿಸಿದ್ರು. ಬಂದರು, ಹೇಳಿದರು, ಇದೊಂದ್ಸಲ ಹೋಗ್ರಿ ಮತ್ತೆ ತಗೊಂಡು. ರಾಜ ಹೇಳಿದ, ಇದೊಂದ್ಸಲ ಮುತ್ತು ರತ್ನಗಳನ್ನು ತಗೊಂಡವ್ರಿ, ಚಂದಾಗಿ ಬಂದರು ಚಲೋ, ಇಲ್ಲ ಅಂದ್ರೆ ಮುಂದೆಲೆಯನ್ನು ಹಿಡಿದು ಹೇಳ್ಕೊಂಡು ಬರ್ರಿ ಅಂತ ಹೇಳ್ತಾನೆ ರಾಜಾಜ್ಞೆ. ಎಂತೆಂಥವ್ರು ಇರೋದು ರಾಜರು. ಹೆಂಗೆ ಘಟನೆ ಇರಬಾರ್ದು. ಅಕ್ಕ ಎಷ್ಟು ನೊಂದಿರ್ಬೋದು, ಸುಮ್ಮನೆ ಕಲ್ಪನೆ ಮಾಡ್ಕೊರಿ, ಅಜ್ಯೂಮ್ ಮಾಡ್ಕೊರಿ ಹೆಂಗಾಗ್ತದೆ ಮನಸ್ಸು. ಇಲ್ಲಿ ಬಿಜಾಪುರದಲ್ಲಿ ಇಂಥ ಒಂದು ಘಟನೆ ನಡೀತು, ಇತಿಹಾಸದಲ್ಲಿ ಬರ್ತದೆ. ಒಬ್ಬ ಭಾಳ ಸುಂದರ ಹೆಣ್ಮಗಳಿದ್ದಂತೆ ಬಿಜಾಪುರದಾಗ. ಅವ ಆದಿಲ್ ಶಾಹಿ ನೋಡಿದ್ನಂತಕಿನ. ಆಕಿ ನನ್ನ ಜನಾನಕ್ಕೆ ಬರಬೇಕು ಅಂತೇಳಿ ಕರೆಸಿದ್ನಂತೆ. ಆಕಿ ಹೇಳಿದ್ಲಂತ, ಭಾಳ ಶಾಣಾಕಿದ್ಲ ಹೆಣ್ಮಗಳು. ನನ್ನ ಜನಾನಕ್ಕೆ ಬರಬೇಕು ಅಂದಾಗ ಆಕಿ ಹೇಳಿ ಕಳಿಸಿದ್ಲಂತ, ಸ್ವತಃ ರಾಜನೇ ಬರಬೇಕು ನನ್ನ ಮನೆಗೆ, ಬಂದು ನನ್ನನ್ನು ಕರ್ಕೊಂಡು ಹೋದ್ರೆ ಬರ್ತೀನಿ ಅಂದ್ಲಂತ ಆಕಿ. ನೋಡ್ರಿ ಹೆಂಗೈತಿ. ಬರ್ಬೇಕವ, ಬಂದು ಊಟ ಮಾಡಬೇಕು, ಊಟ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತಂದ್ಲು. ಮೊದಲ ಹುಚ್ಚಿದ್ದ, ಹೋದ, ಬಂದು ಹುಟ್ಲೆ ಏನಾಯ್ತು ಅಂತ ಕೇಳಿದ್ರೆ, ಬಂದು ಕುಂತಿದ್ದ ಮನ್ಯಾಗ ಕರ್ಕೊಂಡೋಗಾಕ. ಕೇಳ್ರಿ, ಲಕ್ಷ್ಯ ಕೊಟ್ರಿಲ್ಲ? ಕರ್ಕೊಂಡೋಗಾಕ ಬಂದು ಕುಂತಿದ್ದ. ಆಕಿ ಗಂಡ ಇದ್ದ ಮನ್ಯಾಗ ಚಾಪಿ ಹಾಸಿದ್ಲು. ಗಂಡ ಮಕ್ಕಳು ಎಲ್ಲರಿಗೆ ಚಾಪಿ ಹಾಸಿ ಊಟಕ್ಕೆ ಕೊಟ್ಲು. ಇವನು ಬಾ ಅನ್ಲಿಲ್ಲ, ಊಟಕ್ಕೆ ಕರೀಲಿಲ್ಲ. ಇವ ಎಲ್ಲಿ ಕುಂತಿದ್ನಲ್ಲ ಅಲ್ಲೇ ಕುಂತಿದ್ದೆವ, ಕುತ್ಕೊಂಡಿದ್ದ. ಚಾಪಿ ಹಾಕಿ ಎಲ್ಲ ಹಾಕಿ ಊಟಕ್ಕೆ ಕೊಟ್ಲು. ಊಟ ಮಾಡಿದ. ಇವಾಗ ಹಿಂಗ ಕುಂತಿದ್ದ, ಗಂಡು ಊಟ ಮಾಡಿದ. ನೀಡು ಮುಂದೆ ಸ್ವಲ್ಪ ಏನು ಮಾಡಕತ್ತಿಲ್ಲ ಅಂತ ಕೇಳಿದ್ರೆ, ಆಕಿ ಗಂಡ ಒಂದು ತಿಂತಿದ್ರೆ ಈಕಿ ಏನು ಮಾಡಿದ್ಲ, 4 ನೀಡಿದ್ಲ. ಹಿಂಗ್ಯಾಕೆ ಮಾಡಕತ್ತೀಯ ನೀನು ಅಂತಂದವ ಗಂಡ. ಇಲ್ಲಿ ತಗೋರಿ, ನೀವು ಊಟ ಮಾಡಿ ಉಳಿತಂದ್ರೆ ನಾ ಊಟ ಮಾಡ್ತೀನಿ ಅಂತಂದ್ಲು. ಏನಂದ್ಲು? ಹೆಚ್ಚಾದ್ರೆ ಏನಾಯ್ತು ಬಿಡ್ರಿ, ಬಿಟ್ಟಿದ್ದು ನಾ ಊಟ ಮಾಡ್ತೀನಿ ಅಂತ ಹೇಳಿ ಗಂಡಗೆ ಹೇಳಿದ್ಲು. ನೀಡಿದ್ಲು, ಹೆಚ್ಚೆಚ್ಚಿಗೆ ನೀಡಿದ್ಲು. ಗಂಡ ಎಷ್ಟು ಹೋಗ್ತೈತೆ ಅಷ್ಟು ಊಟ ಮಾಡಿದ. ಊಟ ಮಾಡಿ ಎದ್ದು ಹುಡ್ಲಿ ಇವೇನು ಕುಂತಿದ್ನಲ್ಲ ಕಾಮಣ್ಣ, ಹೌದಲ್ಲ, ಕಾಮಣ್ಣ ಕುಂತಿದ್ನಲ್ಲ, ಕಾಮಣ್ಣನ ಕರೆದ್ಲು, ಬಾ ನೀವು ಊಟ ಮಾಡ್ರಿ ಬರ್ರಿ ಅಂತಂದ. ರಾಜನ ಕರೆದ್ಲು. ರಾಜ ಅಂದ,
ನಾ ಈ ದೇಶದ ರಾಜ ಆದೇನೆ, ಈ ನಾಡಿನ ರಾಜ ಆದೇನೆ ನಾನು, ಈ ನಾಡಿನ ರಾಜ ಆದೇನೆ ನಾನು. ನನಗೆ ನಿನ್ನ ಗಂಡ ಬಿಟ್ಟು ಎಂಜಲದ ಗಂಗಾಳದಲ್ಲಿ ಊಟ ಮಾಡಂತ ಹೇಳ್ತೀಯ ಅಂತ ಹೇಳಿ ರಾಜ ಅಂದ. ಅವಾಗ ಹೇಳಿದ್ಲು, ಏ ರಾಜ, ನನ್ನ ಗಂಡ ಊಟ ಮಾಡಿದ ಗಂಗಾಳದಾಗ ಒಲ್ಲಿ ಊಟ ಮಾಡಕ್ಕೆ ಒಲ್ಲೆ ಅಂತಿದಿ, ಮತ್ತು ಈ ದೇಹವನ್ನು ಊಟ ಮಾಡಿಲ್ಲನೋ, ಇದನ್ನ ಹೆಂಗೆ ಊಟ ಮಾಡಕ್ಕೆ ಬಯಸಿ ನೀನು ಅಂತ ಕೇಳುತ್ತಾಳೆ. ರಾಜನಿಗೆ ಕಣ್ಣು ತೆರೆದಿತ್ತು, ರಾಜನಿಗೆ ಕಣ್ಣು ತೆರೆದಿತ್ತು. ಅಜ್ಞಾನಿ ಪರೆ ಹೋಗಿತ್ತು, ಸುಜ್ಞಾನದ ಬೆಳಕು ಬಿದ್ದಿತ್ತು. ನೀವೊಬ್ಬಕ್ಕೆ ದೊಡ್ಡ ಹೆಣ್ಮಗಳು ಅಂತ ಹೇಳಿ ಅವಳನ್ನು ಕೊಂಡಾಡಿ ಕಾಲಿಗೆ ಬಿದ್ದು ಹೋದ್ನಂತ ಹೇಳಿ ಚರಿತ್ರೆ ಬರ್ತದೆ ಬಂಧುಗಳೇ. ಯಾಕೆ ಇದನ್ನು ಹೇಳಾಕತ್ತೀನಿ ಅಂತ ಕೇಳಿದರೆ, ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ರೊಕ್ಕ ಹೋದ್ರೆ ಏನೂ ಹೋದಂಗಲ್ಲ, ಹೌದಲ್ಲ? ರೊಕ್ಕ ಹೋದ್ರೆ ಗಳಿಸ್ಬೋದು. ಈ ದೇಹ ಸಂಪತ್ತು ಆರೋಗ್ಯ ಹೋಯ್ತಂದ್ರೆ ಅರ್ಧ ಕಳ್ಕೊಂಡಂಗಂತ. ಅದಕ್ಕೆ ಪೂರ್ವದಾಗ ಇಲ್ಲೊಂದು ಶೀಲ ಅನ್ನುವಂಥದ್ದಿದೆ ಎಲ್ಲವಾರ. ನಿಮ್ಮ ವೆನಿಟಿ ಬ್ಯಾಗ್ನಾಗ ಒಂದು ಇಟ್ಟಿರ್ತೀರಿ, ನೋಟ್ ಇಟ್ಟಿರ್ತೀರಿ, ಇಲ್ಲ ಅದ್ರಾಗ ಒಂದು ಏನೈತಿ ಶೀಲ ಐತಿ ನೋಡ್ರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಐತಿ. ಅದು ಇದ್ರದ್ದು ನೋಟ್ ಒರಿಜಿನಲ್. ಅದು ಇರಲಿಲ್ಲ ಅಂದ್ರೆ ಡೂಪ್ಲಿಕೇಟ್ ನೋಟ್. ಡೂಪ್ಲಿಕೇಟ್ ನಿಮ್ಮನ್ನು ಹಿಡಿದು ಒಳಗೆ ಹಾಕ್ತಾರೆ, ಕೋಟಾ ನೋಟ್ ಬಳಸಾಕತ್ತಾನ ಅಂತೇಳಿ. ಹಂಗೆ ಈ ದೇಹಕ್ಕೆ ಕ್ಯಾರೆಕ್ಟರ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರಲ್ಲ. ಕ್ಯಾರೆಕ್ಟರ್ ಅನ್ನುವಂಥ ಶೀಲ ಇದ್ರೆ ಆ ಭಗವಂತ ನಮ್ಮನ್ನು ಒಳಗೆ ಕರ್ಕೊಂತಾನಂತ, ಇಲ್ಲಂದ್ರೆ ಹೊರಗೆ ಹಾಕ್ತಾನಂತ. ಅದಕ್ಕೆ ಇಲ್ಲೇ ಏನಾಯ್ತಂತ ಕೇಳಿದರೆ, ಕೌಶಿಕನ ಕಾಕ ದೃಷ್ಟಿ ಬಿದ್ದದೆ, ಆದರೂ ಬಿಡಲಿಲ್ಲ. ಅವಳ ತಂದೆ ತಾಯಿಯನ್ನು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಬಂಧನಕ್ಕೆ ಒಳಪಡಿಸ್ತಾರೆ. ಅಷ್ಟೊತ್ತಿಗೆ ಇವನ ಕಡೆಯಿಂದ ತಪ್ಪಿಸ್ಕೊಂಡು ಅವಳು ಗೆಳತಿಯರು ಹೇಳ್ತಾರೆ, ನೀ ಎಲ್ಲಾದರೂ ಆಡುಕ್ಕೋ, ನಿನ್ನನ್ನು ಎಳ್ಕೊಂಡು ಹೋಗ್ತಾರೆ, ಎಲ್ಲಾದರೂ ಆಡುಕ್ಕೋ ಅಂದಾಗ ಅಕ್ಕ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ನಿಮ್ಮ ರುದ್ರಮ್ಮ ತಾಯಿಯವ್ರು ಇದ್ರಲ್ಲ, ಕೇಳ್ರಿ, ಅವ್ರದ್ದೊಂದು ಚರಿತ್ರೆ ಇದೆ. ನಿಮಗೆಲ್ಲ ಹೇಳಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾನು ಸುಮ್ಮನೆ. ಭಾಳ ಸ್ಫುರದ್ರೂಪಿ ಇದ್ರಂತ ಅವಾರ. ಮುಖಕ್ಕೆ ಚಂದ ಕಾಣಬಾರ್ದಂತ ಹೇಳಿ ಶರಣರವರು ತವಿ ಹಂಚಿನ ಕೆಳಗೆ ಕಾಡಿಗಿರ್ತೈತಿಲ್ಲ, ಪೌಡರ್ ಹಚ್ಕೊಳ್ಳೋ ಜೀವನ ನಮ್ದೆಲ್ಲಿ. ಮತ್ತೊಬ್ರಿಗೆ ಚಂದ ಕಾಣಬಾರ್ದು ಅಂತೇಳಿ ತವಿ ಹಂಚಿನ ಕೆಳಗಿನ ಕಾಡಿಗೆ ಕರೆಯ ಮಸಿ ಹಚ್ಕೊಂತಿದ್ರಂತ ಮಸಿಗೆ. ಕೇಳ್ರಿ, ಇದನ್ನೆಲ್ಲ ಅವ್ರ ಚರಿತ್ರೆ ಒಳಗೆ ಬರ್ತದೆ. ಸಜ್ಜಿಲ್ಗುಡ್ಡದವ್ವಾರು ಸುಂದರವಾಗಿ ಕಾಣ್ತಿದ್ಲು ತಾಯಿ, ಚಂದ ಕಾಣಬಾರ್ದು ಅಂತೇಳಿ ಮುಖಕ್ಕೆ ಮಸಿ ಹಚ್ಕೊಂತಿದ್ಲಂತ. ಇವತ್ತು ಯಾಕೆ ಇವೆಲ್ಲ ನಡೆದವು ಜಗತ್ತಿನಲ್ಲಿ ಅಂತ ಕೇಳಿದ್ರೆ, ನಾ ಇನ್ನೂ ಚಂದ ಕಾಣಬೇಕನ್ನುವಂಥ ಭಾವ ಇರ್ತದಲ್ಲ, ಸರಳತೆ ಇಲ್ಲಲ್ಲ. ಅದಕ್ಕಾಗಿ ಜಗತ್ತಿನಲ್ಲಿ ಏನೇನೋ ಅವಘಡಗಳಾಗ್ತಾ ಇದ್ದವು. ಡ್ರೆಸ್ ಕೋಡ್ ಚೇಂಜ್ ಆಗ್ಯದ. ಕೈಯಾಗ ಏನು ಬಂದತ್ರಿ ಅವ? ಏನು ಬಂದತಿ? ಪ್ಯಾನ್ ಬಂದತೆ, ಮೊಬೈಲ್, ಫೋನ್ ಬಂದದ. ಅದ್ರಾಗ ನೀವು ಏನು ಮಾಡ್ತೀರಿ ಗೊತ್ತಂತ ತಾಯಂದ್ರೆ, ನಿಮಗೆ ಕೈ ಮುಗಿದು ಹೇಳ್ತೇನೆ ನಾನು. ಏನು ಎದ್ದು ನಿಂತು ಕೈ ಮುಗಿಲೆ. ಮಕ್ಕಳಿಗೆ ಮೊಬೈಲ್ ಕೊಡಿಸ್ಬೇಡ್ರಿ, ಅವರ ಪಾಲಿಸ್ತೀರಿ ಇಲ್ಲ ಯವ್ವ ಬೇ ಶರಣರ. ನಿಮಗೆ ಹೇಳ್ತೀನಿ, ಮಕ್ಕಳಿಗೆ ಮೊಬೈಲ್ ಕೊಡಿಸ್ಬಾರ್ದು. ಇನ್ನೊಂದೇನು ಕೊಡಬಾರ್ದು, ತಲೆ ಕಟ್ಟತ್ತೇನ್ರಿ ನಿಮ್ಗಂತೀರೇನ? ಇನ್ನೊಂದೇನು ಕೊಡಬಾರ್ದು, ಕುರ್ಕುರೆ ಕೊಡಬಾರ್ದು. ಅವು ಪಾಪಡೆ ಇರ್ತಾವಲ್ಲ, ಅವು ಎಷ್ಟು ಉದ್ದನ್ನು ಬಡ್ಲಾಗ ಹಾಕೊಂಡು ತಿಂತಿರಿಲ್ಲ ಇದ್ರಾಗ. ಈಗ ನಾಳೆ ಬೆಳಗ್ಗೆ ಹರಿತೈತಲ್ಲ, ಒಂದು ಮಾತು ಹೇಳ್ತೀನಿ, ಆ ಪಾಪಡೆ ತೊಗೊಂಡು ಹೋಗ್ರಿ ಒಂದು ಮನ್ಯಾಗ. ನಿಮಗೆ ಇಲ್ಲಿ ಮುಂದೆ ಕುಂತಿರಲ್ಲ, ನಿಮಗೆ ಹೇಳ್ತೇನೆ, ನಮ್ಮ ದೇಶದ ಆಸ್ತಿ ನೀವೆಲ್ಲ ಸಣ್ಣ ಮಕ್ಕಳು, ಹೌದಲ್ಲ? ನಾಳೆ ಮಾಡ್ತೀರಿ ಪ್ರಯೋಗ. ಒಂದು ಪಾಪಡೆ ತೊಗೊಂಡವ್ರಿ, ನಿಮ್ಮ ಮಮ್ಮಿ ಕಡೆ ರೊಕ್ಕ ಇಸ್ಕೋರಿ, ಪಾಪಡೆ ತೊಗೋರಿ, ಮನ್ಯಾಗ ಹೋಗಿ ಒಂದು ದೀಪ ಹಚ್ಚಿರಿ. ದೀಪ ಹಚ್ಚಿ ಅದನ್ನು ಹಿಂಗೆ ಹಿಡಿರಿ, ಅದನ್ನು ಹಿಡಿರಿ. ಅದು ಸುಟ್ಟು ಏನು ಬೀಳ್ತೈತಿ ಗೊತ್ತೇನ? ಕರೀದು ಅದ್ರಾಗ ಏನು ಬೀಳ್ತೈತಿ? ಒಂದು ಡಾಂಬರದ. ನೆನ್ಪಿಟ್ಕೋರಿ ಮಕ್ಕಳೇ, ಇವತ್ತು ನಮ್ಮ ದೇಶದಲ್ಲಿ ಬಂಜತನ ಬರಾಕತ್ತೈತಿ, ಮಕ್ಕಳಾಗಕತ್ತಿಲ್ಲ ಹೆಣ್ಮಕ್ಳಿಗೆ. ಯಾಕೆ ಇದನ್ನೆಲ್ಲ ಹೇಳಕತ್ತೀನಿ? ನಮ್ಮ ಹುಡುಗರು ನೆನ್ಪಿಟ್ಕೋರಿ, ನೀವು ಕುಡಿಯಾಕತ್ತೀರಿ ಸ್ಟಿಂಗ್, ಕುಡ್ದು ಬಂಗ್. ಅರ್ಥ ಆಗುತ್ತಲ್ಲ ನಾ ಹೇಳೋದು?
ಸ್ಟಿಂಗ್ ಕುಡಿಬೇಡ್ರಿ. ಸ್ಟಿಂಗ್ನ್ಯಾಗ ಅಮೇರಿಕದ ಪ್ರಾಡಕ್ಟ್ ಅದ. ನಮ್ಮ ದೇಶದ ಜನಸಂಖ್ಯೆ ಇದೆ ಅಲ್ಲ, ಆ ದೇಶದಲ್ಲಿಲ್ಲ. ದೇಶದ ಆಸ್ತಿ ಯುವಕರು ನೆನಪಿಟ್ಕೋರಿ. ಅದು ಕುಡಿದ ಬಳಿಕ ಅವ್ರ ಗಂಡಸ್ತನ ಹೋಗ್ಲಿ ಅಂತೇಳಿ ಇವತ್ತು ಅದನ್ನ ಸ್ಟಿಂಗ್ ಅನ್ನು ತೊಗೊಂಬಂದಾರ. ಅದಕ್ಕೆ ನಾ ಹೇಳ್ತೀನಿ, ದಯವಿಟ್ಟು ಹೇಳ್ತೀನಿ, ಸ್ಟಿಂಗ್ ಕುಡಿಬೇಡ್ರಿ. ನೀವೇನು ಮಾಡಬೇಡ್ರಿ, ಏನು ಮಾಡಬೇಡ್ರಿ, ಏನು ಮಾಡಬೇಡ್ರಿ, ಕುರ್ಕುರೆ ತಿನ್ಬೇಡ್ರಿ. ಚಲೋ ಸೇಬು ಹಣ್ಣು ತಿನ್ನಿರಿ, ಬಾಳೆಹಣ್ಣು ತಿನ್ನಿರಿ. ಅರ್ಥ ಆಯ್ತಲ್ಲ ನಾ ಹೇಳೋದು? ಮಕ್ಕಳಿಗೆ ಬಾಳೆಹಣ್ಣು ಕೊಡ್ರಿ, ಸೇಬು ಹಣ್ಣು ಕೊಡ್ರಿ, ಕುರ್ಕುರೆ ಕೊಡಬೇಡ್ರಿ. ಅವು ಎಷ್ಟರ ಯಾಕಳ್ಳಿ ಅದ್ರೊಳೊಂದು ಕೆಮಿಕಲ್ ಹಾಕಿರ್ತಾರೆ. ಒಮ್ಮೆ ನಾಲ್ಗಿಗೆ ರುಚಿ ಹತ್ತಂದ್ರೆ ಅದನ್ನ ತಿನ್ನಂಗೆ ಆಗ್ತತಿ. ನೆನ್ಪಿಟ್ಕೋರಿ ನೀವು, ನಾ ಹೇಳೋ ಸತ್ಯ ಹೇಳಕತ್ತೇನೆ. ಇವತ್ತು ಯಾರೋ ನಮ್ಮ ಅವ್ವಾರು ನನಗೆ ಹೇಳ್ತಾ ಇದ್ರು, ಯಪ್ಪ ಎಲ್ಲಾದ್ರ ಬಗ್ಗೆ ಹೇಳಿರಿ, ಫೋನಿನ ಬಗ್ಗೆ ಯಾಕೆ ಹೇಳಿಲ್ಲ ನೀವು ಅಂತ ಹೇಳಿ ಇವತ್ತು ನನಗೆ ಹೇಳಕತ್ತಿದ್ರು. ಅದಕ್ಕೆ ಈ ವಿಷಯ ನೆನಪು ಬಂತು. ತಾಯಂದ್ರೆ, ಪಾಲಕರೇ, ನಿಮ್ಮ ಮಕ್ಕಳಿಗೆ ಏನು ಕೊಡಿಸ್ಬೇಡ್ರಿ, ಮೊಬೈಲ್ ಕೊಡಿಸ್ಬೇಡ. ಅದು ಇಟ್ಟಿರ್ತೈತೆ, ಬಗ್ಲಾಗ ಎತ್ಕೊಂಡಿರ್ತಾರೆ, ಅದು ಅಳಾಕತ್ತೈತೆ, ತಗೋ ಫೋನ್, ತಗೋ ತಗೋ. ಅದಕ್ಕೆ ಫೋನ್ ಕೊಡಿದ್ರೆ ಅದು ಸುಮ್ಕಿರ್ತೈತೆ. ಅದಕ್ಕೇನು ಒತ್ತದು ಗೊತ್ತಿರ್ತೈತೆ, ಸರ್ಸಾಡೋದು ಗೊತ್ತಿರ್ತೈತೆ. ಅದು ತೊಗೊಂಡು ಏನು ಮಾಡ್ತೈತಿ, ಮಕ್ಕಳ ಕೈಗೆ ಏನರ ಕೊಡಿರೋದು, ಕೀಪ್ಯಾಡರ್ ಇರಲಿ ಟಚ್ ಸ್ಕ್ರೀನ್ ಇರಲಿ, ಅದು ತೊಗೊಂಡು ಮೊದಲು ಮಾಡೋದು ಏನು ಗೊತ್ತಾನ, ಬಾಯಾಗಿ ಇಟ್ಕೊತೈತಿಲ್ಲ. ಸತ್ಯ ಹೇಳ್ರಿ ನೀವು. ಇಟ್ಕೊಂಡು ಗುಟ್ಲಿ ಅದಕ್ಕೆ ಇದಿರ್ತೈತಿ, ಕೆಳಗೆ ತೂತುಗಳಿರ್ತಾವೆ, ಪಿನ್ ಹಾಕೋದಿರ್ತೈತಿ. ಅಲ್ಲಿ ಅದು ಹೋದ್ಬಿಟ್ಟು ಒಳಗೆ ಏನಿರ್ತೈತಿ, ಬ್ಯಾಟ್ರಿ ಇರ್ತೈತಿ. ಜೊಲ್ಲು ಹೋಗಿ ಬ್ಲಾಸ್ಟ್ ಆತಂತ ಕೇಳಿದ್ರೆ ಆ ಮಗುವಿಂದು ಮುಖ 32 ತುಂಡಾಗಿ ಬಿದ್ದಿರ್ತೈತಿ. ನೆನ್ಪಿಟ್ಕೋರಿ, ಇದನ್ನು ನೆನ್ಪಿಟ್ಕೋರಿ. ಎಷ್ಟರ ಅಳಲಿ ಅದು ಮಗು, ಆದ್ರೆ ಅವ್ರ ಕೈಯಾಗ ಏನು ಕೊಡಬೇಡ್ರಿ, ಮೊಬೈಲ್ ಕೊಡಬೇಡ್ರಿ. ನೀವು ಮೊಬೈಲ್ ಕೇಳ್ತೀರಿ, ಕೇಳಂಗಿಲ್ಲ ಅನ್ನೋರು ಕೈ ಎತ್ತಿರಿ ನೋಡೋಣ. ಅಲ್ಲೇ ಇಷ್ಟ ಅದಿರಿ, ಅಲ್ಲ 40 ಇಷ್ಟ ಮಂದಿ ಇದ್ದೀರಿ. ಹಾಂ ಅಲ್ಲೊಂದು ಎತ್ತೈತಿ ನೋಡ್ರಿ ಇಲ್ಲಿ. ನಾಳಿಂದ ಕೇಳ್ರಿ, ಬಿಡ್ರಿ, ಕೈ ಬಿಡ್ರಿ. ನಾಳಿಂದ ವೀರೇಶ ನಿನ್ನ ಸಾಕ್ಷಿಯಾಗಿ ನಾವು ಫೋನ್ ತಗೊಳಂಗಿಲ್ಲ. ಮತ್ತು ಕುರಾನ್ ಬಂದಾಗ ನಿಮ್ಮ ಅಪ್ಪ ಅವನ ಕೊಡ್ಸ್ಯಾರ ನಿಮ್ಗೆ. ಹೌದಾಗ ಎದಕ್ಕೆ ಕೊಡ್ಸ್ಯಾರ? ಅವರು ಅದು ಆನ್ಲೈನ್ನಾಗ ಇವು ಬರ್ತಿದ್ದಿಲ್ಲ, ಪಾಠ ಬರ್ಸ್ಯಾರ, ಅದಕ್ಕೆ ಕೊಡ್ತಾರೆ. ಇವ್ರು ಕದ ಹಾಕ್ಕೊಂಡು ಆನ್ಲೈನ್ ಪಾಠ ಬಂದ್ ಮಾಡಿ ಇನ್ನೊಂದು ಆನ್ಲೈನ್ ಚಾಲೂ ಮಾಡಿರ್ತಾರೆ. ಗೊತ್ತೈತಿ ನಿಮ್ದೆಲ್ಲ ನನಗೆ. ಅದಕ್ಕೆ ಮೊಬೈಲ್ ಅಷ್ಟ ಚಲೋ ಐತಿ, ಅಷ್ಟ ಕೆಟ್ಟೈತಿ. ಮೊಬೈಲನ್ನು ನೀವೇನು ಮಾಡಬೇಡ್ರಿ, ಬಳಸಂಗಿಲ್ಲಲ್ಲ. ಕುರ್ಕುರೇನ ನಾಳೆ ಸುಟ್ಟು ತಂದು ತೋರಿಸ್ತೀರಿ ನನಗೆ. ರೂಮಿಗೆ ಯಾರು ಬರ್ತೀರಿ? ತೊಗೊಂಡು ಯಾರು ಬರ್ತೀರಿ? ನನ್ನ ರೂಮಿಗೆ ತೊಗೊಂಬರ್ತೀರಿ. ಅದನ್ನು ಸುಡ್ಬೇಕು. ಉದ್ದನ್ ಪಾಪಡೆ ಇರ್ತಾವಲ್ಲ, ಅವು ಪಾಪಡೆ ಸುಟ್ಟು ನೋಡ್ರಿ ಮಕ್ಕಳೇ. ನಾಳೆ ಅವನ್ನ ತೊಂಬರಿ ಆ ಮನೆಗೆ ಹಿಂಗೆ ಬೆಂಕಿಗೆ ಸುಟ್ಟು ನೋಡ್ರಿ. ಅದ್ರಾಗಿಂದ ಕರ್ರಂದು ಇಲಾಣ ಇಳಿತೈತಿ, ಅದು ಡಾಂಬರ್. ಆ ಡಾಂಬರು ನಿಮ್ಮ ಹೊಟ್ಟೆಗೆ ಹೋತಂತ ಕೇಳಿದ್ರೆ ನೀವು ಸ್ಮಶಾನಕ್ಕೆ ಮೆಂಬರ್ ಹಾಕಿರಿ. ಹೌದಲ್ಲ? ಸ್ಮಶಾನಕ್ಕೆ ಮೆಂಬರ್ ಹಾಕಿರಿ ಅಂದ್ರೆ ಸಾಲಿಗೆ ಮೆಂಬರ್ ಹಾಕಿರಿ. ಹಾಂ, ಅವನ್ ತಿಂದ್ರೆ ಸ್ಮಶಾನಕ್ಕೆ ಮೆಂಬರ್. ಹೌದಲ್ಲ? ಅದಕ್ಕೆ ತಿನ್ನೋದನ್ನು ಇನ್ಮೇಲೆ ಮಾಡಂಗಿಲ್ಲ. ನಾಳಿಂದ ತಿನ್ನಂಗಿಲ್ಲದಲ್ಲ. ಏನು ತಿಂತೀರಿ ನಾಳಿಂದ? ರೊಟ್ಟಿ, ಬಿಸಿ ರೊಟ್ಟಿ. ನಮ್ಮವ್ವ ಮಾಡ್ತಿದ್ಲು ರೊಟ್ಟಿ, ನಮ್ಮ ಅಜ್ಜ ಆಗಿದ್ದು ತಿಂದು ಜಗಜ್ಜಟ್ಟಿ. ಈಗ ನಮ್ಮ ಅಜ್ಜಿ ಮಾಡ್ತಿದ್ಲು ರೊಟ್ಟಿ, ನಮ್ಮ ಅಜ್ಜ ತಿಂದಾಗಿದ್ದ ಜಗಜ್ಜಟ್ಟಿ. ನಮ್ಮವ್ವ ಮಾಡ್ತಾಳೆ ಇಡ್ಲಿ ವಡ, ನಾವು ತಿಂದಾಗಿವಿ ಪ್ಲಾಸ್ಟಿಕ್ ಕೊಡ. ಹೌದಲ್ಲ? ಭಾಳ ಅದನ್ನು ತಿನ್ಬೇಡ್ರಿ ಯವ್ವ, ಭಾಳ ತಿನ್ಬೇಡ್ರಿ. ನಮ್ಮ ಮಕ್ಕಳು ಸಮೃದ್ಧ ಮಕ್ಕಳು, ಸೌಂಡ್ ಮೈಂಡ್ ಆ್ಯಂಡ್ ಸೌಂಡ್ ಬಾಡಿ. ಪ್ರಫುಲ್ಲಿತವಾಗಿರ್ತಕ್ಕಂಥ ಶರೀರ, ಪ್ರಫುಲ್ಲವಾಗಿರ್ತಕ್ಕಂಥ ಮನಸ್ಸು ನಮಗೆ ಬೇಕಾಗ್ಯದ. ಅದಕ್ಕೆ ಟೈಮ್ ತೋರಿಸ್ಬೇಡ. ಕುಂದಿರ್ತೀರಿ ಇಲ್ಲಿ? ಇನ್ನೊಂದಿಷ್ಟು ಹೇಳ್ತೇನೆ, ಗ್ಯಾರಂಟಿ ಕುಂದಿರ್ತೀರಿ? ಚಪ್ಪಾಳೆ ತಟ್ರಿ. ಮತ್ತೆ ನಮ್ಮ ಬಾಪುಗೌಡ್ರು ಹೇಳಿ ಕಳ್ಸ್ಯಾರ, ಇದಾಗಿಂದ ಅವ್ರ ಮನೆಗೆ ಬೆನ್ನಾಕ್ ಹೋಗ್ಬೇಕು, ಜಲ್ದಿ ಬರೀ ಅಜ್ಜಾರ ಅಂತ ಹೇಳಿ ಕಳ್ಸ್ಯಾರ. ಇರಲಿ, ಆದರೂ ಒಂದು 5 ನಿಮಿಷ ಹೆಚ್ಚಿಗೆ ತಗೋತೇನೆ. ಇರಲಿ, ಯಾಕಂದ್ರೆ ನಾಳೆ ಒಂದೇ ದಿವಸ ಇದೆ. ನಾಳೆ ಕಲ್ಯಾಣಕ್ಕೆ ಬಂದುಬಿಡ್ತಾಳೆ ಅಕ್ಕ. ಪ್ರಭುವಿನೊಂದಿಗೆ ಸಂವಾದ ನಡೀತೈತಿ. ಭಾಳ ಟಫ್ ವಿಷಯ ಐತಿ. ನನಗೆ ಹೇಳಕ್ಕೆ ಭಾಳ ತ್ರಾಸಾಗಿರ್ತೈತಿ. ಅದನ್ನ ಆ ವಚನ ಹೇಳಬೇಕು, ಅದನ್ನ ಅರ್ಥ ಹೇಳ್ಬೇಕು ನಿಮಗೆ, ನಿಮ್ಮ ಮಟ್ಟಕ್ಕೆ ಬಂದು ಹೇಳ್ಬೇಕು. ನನಗೆ ಅರ್ಧ ಮುರ್ಧ ತಿಳಿದೋತ್ನೆ, ನಿಮಗೆ ಹೇಳೋದು ಭಾಳ ಕಷ್ಟ ಇರ್ತೈತಿ. ಅದಕ್ಕೆ ನಾಳೆ ನೀವು ತಾಳ್ಮೆಯಿಂದ ಕುತ್ಕೊಳ್ತೀನಿ ಅಂದ್ರೆ ಹೇಳ್ತೀನಿ ಅದನ್ನ ವಿಚಾರ. ಇಲ್ಲಾಂದ್ರೆ ಏನರ ಒಂದು ಕತೆ ಹೇಳಿ ಮುಗಿಸದ್ದು ಹೋಗ್ಬಿಡ್ತೀನಿ. ಹಂಗೆ ಹೇಳೇನು ಅದನ್ನ ಹೇಳೆ
ಅದನ್ನ ಹೇಳೋಣ. ಅಕ್ಕನಿಗೆ ಪ್ರಭುವಿಗೆ ಏನು ವಾದ ನಡೀತು ಅನ್ನುವಂಥದ್ದನ್ನು ಇವತ್ತೇನಾಗ್ತದೆ ಅಂತ ಕೇಳಿದ್ರೆ, ಕೌಶಿಕ ಕರ್ಕೊಂಡು ಬಂದ. ಬರೋ ಮುಂದೆ ಒಂದು 3 ಕಂಡೀಷನ್ ಹಾಕಿದ್ಲು. ನನ್ನ ಲಿಂಗ ಪೂಜೆಗೆ ನೀನು ಅಡ್ಡು ಬರಬಾರ್ದು, ಜಂಗಮ ದಾಸೋಹಕ್ಕೆ ಅಡ್ಡು ಬರಬಾರ್ದು, ನನ್ನ ಧ್ಯಾನಕ್ಕೆ ಅಡ್ಡು ಬರಬಾರ್ದು ಅಂತೇಳಿ ಹಿಂಗೆ 3 ಕಂಡೀಷನ್ ಹಾಕ್ತಾಳೆ ಅಕ್ಕ. ಕರ್ಕೊಂಡು ಬಂದ. ಅವನಿಗೊಂದು ಚಿಂತೆ ತಿತ್ತು. ಎಮ್ಮಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ನಿನಗೆ ನಿನ್ನ ಕಾಮದ ಚಿಂತೆ, ನನಗೆ ನನ್ನ ಚನ್ನಮಲ್ಲಿಕಾರ್ಜುನನ ಚಿಂತೆ. ಬಿಡು ಶರಗ ಎಲೆ ಮರುಳೆ ಅಂತ ಹೇಳಕ್ಕೆ ಹೇಳ್ತಾಳೆ. ಇನ್ನೂ ಅನೇಕ ಸುಂದರ ವಚನಗಳು ಬರ್ತಾವಲ್ಲೇ. ಆ ಎಲ್ಲ ಪ್ರಸಂಗ ನಾಳೆ ನಡೀತದೆ. ಇವತ್ತು ಹಿಂಗಾದಾಗ ಅಲ್ಲಿ ಎಲ್ಲಿ ಬಂದಾಳ ಅಂತ ಕೇಳಿದ್ರೆ, ಕೌಶಿಕನ ಕಾಕ ದೃಷ್ಟಿಯ ಕೌಶಿಕನ ಅರಮನೆಗೆ ಯಾರು ಬಂದಾರ? ಅಕ್ಕ ಮಹಾದೇವಿ ಬಂದಾಳ. ನಾಳೆ ಏನಾಗ್ತತಿ ಅನ್ನುವಂಥದ್ದನ್ನು, ಅನುಭವ ಮಂಟಪ ಅಂದ್ರೆ ಏನು, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ತೀನಿ. ನಿಮಗೆಲ್ಲ ತಿಳಿಸ್ಕೊಡ್ಬೇಕಂತ ಮಾಡೀನಿ. ಆದ್ರೆ ನಮ್ಮ ಸಮಿತಿಯವ್ರು ಬರೀ 11 ದಿವಸ ಇಟ್ಟಾರ ಇದನ್ನ. ಮತ್ತು ಅದ್ರಾಗ ಅದೇನಂತಾರಲ್ಲ, ಯಾವಕ್ಕೆ ಗಂಡಕ್ಕೆ ಪತ್ರ ಬರ್ದಿದ್ಲಂತ, ವಿದೇಶದಾಗಿದ್ನಂತ. ನನ್ನ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ಎಲ್ಲ ಬರ್ಲಂತ ಅವಂಗೆ, ಅಂತರ್ದೇಶದ ಒಳಗೆ ಎಲ್ಲ ಬರ್ದು. ಈಗ ಹೋಗ್ಯಾಬಿಡ್ರಿ, ಈಗ ಫೋನ್ಯಾಗ ಹೈ ಹಲೋ ಐ ಮಿಸ್ ಯು ಎಲ್ಲ ಬಂದ್ಬಿಟ್ಟು. ಆ ಮಾತು ಬೇರೆ, ಈಗಿನ ಬೇರೆ, ಆವಾಗಿನ ಜಮಾನದ ಹೇಳ್ತೀನಿ. ಅಂತರ್ದೇಶ ಒಳಗೆ ಎಲ್ಲ ಬರ್ದ್ಲು. ಎಲ್ಲ ಬರೆದ ಮೇಲೆ ಎಲ್ಲ ಕೊನೆಗೆ ಉಳಿದಿತ್ತಂತೆ. ಇನ್ನೂ ಎಲ್ಲ ಹೇಳಿದ್ರು, ಇನ್ನೊಂದಿಷ್ಟು ನೆನಪು ಬಂದ್ವಂತೆ. ನಾನು ನಿನ್ನ ಸಮಕ್ಷಮ ಸಿಕ್ಕಾಗ ಏನು ಮಾಡೋಣ? ಹಮಾರಾ ದಿಲ್ ಮೇ ಬಹುತ್ ಪ್ಯಾರ್ ಹೈ ಮಗರ್ ಆಪ್ ಬಹುತ್ ದೂರ್ ಹೈ. ಆಕೆ ಬರ್ಲಿಲ್ಲಂತ ಕೊನೆಗೆ. ಮಗರ್ ಆಪ್ ಬಹುತ್ ದೂರ್ ಹೈ, ಖುದ್ ಮಿಲೆಂಗೆ ಖುದ್ ಬಾತ್ ಕರೆಂಗೆ ಅಂತ ಬರ್ದಿಲ್ಲ ಅಂತ ಕೊನೆಗೆ. ಹಂಗೆ ಟೈಮ್ ಎಷ್ಟೈತಲ್ಲ ಅಟ್ರೊಳಗೆ ನಾನು ನಿಮ್ಗೆ ಹೇಳಬೇಕಾಗ್ಯದ. ನಾಳೆ ಲಾಸ್ಟ್ ದಿನ, ಹೌದಲ್ಲ? ನಾಡ್ದಂಕರು ಧರ್ಮ ಸಭೆ ಇರ್ತದೆ, ಪೂಜ್ಯರು ಬರ್ತಾರೆ. ನನಗೇನು ಮಾತಾಡೋಕ್ಕೆ ಟೈಮ್ ಸಿಗ್ತದೇನೋ ಇಲ್ಲಿ ಗೊತ್ತಿಲ್ಲ. ಆದರೂ ಕೂಡ ನೋಡೋಣ ಏನಾಗ್ತತಿ. ಮೆರವಣಿಗೆ ಅದೆಲ್ಲ ಆಗ್ತದೆ, ಅದನ್ನು ಮಾಡೋಣ ಅನ್ನುವಂಥ ಮಾತನ್ನು ಹಾರೈಸಿ, ಬಹುಶಃ ನಾಳೆ ತಾವೆಲ್ಲ 10 ಗಂಟೆಗೆ ವೇದಿಕೆಗೆ